ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಇನ್ನು ಮುಂದೆ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ, ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಈ ವಿಷಯ ಕುರಿತು ಭಾಗವಹಿಸಲಿದ್ದಾರೆ ಕಲಬುರಗಿಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಪೊಲೀಸ್ ಅಧೀಕ್ಷಕರಾದ ಸಿದ್ದರಾಜು ಸಿ. ನಡೆಸಿಕೊಡುತ್ತಾರೆ ಸಂಗಮೇಶ್. ಶ್ರೋತೃಗಳೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986, 295987 ಮತ್ತು 310105. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 084772. ಬನ್ನಿ ಈಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಗೆ ಹೋಗೋಣ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಿಮಗೆ ಇಂದಿನ ವಿಷಯ ತಿಳಿದಿದೆ. ಹೌದು, ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವಾಗಿ ಸಮಗ್ರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಕಲಬುರಗಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಪೊಲೀಸ್ ಅಧೀಕ್ಷಕರಾದಂತಹ ಸಿದ್ದರಾಜು ಸಿ. ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಕಲಬುರಗಿ ತಮ್ಮ ಕಲ್ಯಾಣವಾಣಿ ಕೇಳುಗರಿಗೆಲ್ಲ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಪರವಾಗಿ ನಮಸ್ಕಾರಗಳು. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೇಳುಗರೊಂದಿಗೆ ಸಂವಾದ ಮಾಡಲಿಕ್ಕೆ ಇಚ್ಛಿಸಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಸರ್, ಈಗ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಒಂದು ಸಂಕ್ಷಿಪ್ತ ಇತಿಹಾಸ ನಮಗೆ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ 1984 ಒಂದು ಅಧಿನಿಯಮದ ಪ್ರಕಾರ ಚಾಲ್ತಿಯಲ್ಲಿದೆ. 1984 ಅಧಿನಿಯಮ ಜಾರಿಗೆ ಬಂದರೂ 1986 ಇದನ್ನು ರಾಜ್ಯದ ಸಮಗ್ರವಾಗಿ ಜಾರಿ ತಂದಿರ್ತಾರೆ. ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಧ್ಯೇಯವಾಕ್ಯ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ ಅಂತಂದರೆ ಕೇಳುಗರು ಯಾರು ಬೇರೆ ಧರ್ಮದ ಆ ಒಂದು ತತ್ವ ಜಿಜ್ಞಾಸೆ ಮಾಡೋ ಅವಶ್ಯಕತೆ ಇಲ್ಲ. ಧರ್ಮೋ ರಕ್ಷತಿ, ಇಲ್ಲಿ ಧರ್ಮ ಅಂತಂದರೆ ಸಾಂವಿಧಾನಿಕ ವ್ಯವಸ್ಥೆ ಅಂತ ನಾವು ತಿಳ್ಕೊಳ್ಬೇಕು. ಈ ಸಾಂವಿಧಾನಿಕ ವ್ಯವಸ್ಥೆಯನ್ನು ರಕ್ಷಣೆ ಮಾಡಿದ್ರೆ ಆ ಸಾಂವಿಧಾನಿಕ ವ್ಯವಸ್ಥೆ ಸಮಾಜವನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಒಂದು ಮೂಲ ಉದ್ದೇಶ ಇದರಲ್ಲಿದೆ. ಹಾಗಾಗಿ ಅದು ನಮ್ಮ ಧ್ಯೇಯವಾಕ್ಯ. ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಕರ್ನಾಟಕ ಲೋಕಾಯುಕ್ತರವರು, ಗೌರವಾನ್ವಿತ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅವರು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಪ್ರಸ್ತುತ ಗೌರವಾನ್ವಿತ ಶ್ರೀ BS ಪಾಟೀಲ್ ಸಾಹೇಬರು ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಲೋಕಾಯುಕ್ತರವರು. ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮತ್ತೆ 2 ಉಪಲೋಕಾಯುಕ್ತರವರು ಕೂಡ ಈಗ ಇದ್ದಾರೆ. ಪ್ರಸ್ತುತ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಉಪಲೋಕಾಯುಕ್ತ ಒಂದಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಪಣೀಂದ್ರ ಸಾಹೇಬರಿದ್ದಾರೆ. ಅವರು ನಿವೃತ್ತ ಹೈಕೋರ್ಟ್ನ ನ್ಯಾಯಮೂರ್ತಿಗಳು. ಅದೇ ರೀತಿ ಶ್ರೀ B ವೀರಪ್ಪ ಅವರು ಉಪಲೋಕಾಯುಕ್ತ 2 ಇದ್ದಾರೆ. ಅವರು ಕೂಡ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು. ಇವರ ಅಧೀನದಲ್ಲಿ ನಿಬಂಧಕರು, ರಿಜಿಸ್ಟ್ರಾರ್ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ನೆಲ್ಲ ನೋಡ್ಕೊಳ್ತಾರೆ. ಅವರ ಅಧೀನದಲ್ಲಿ ಸುಮಾರು 35-40 ಜನ ಜಿಲ್ಲಾ ಮಟ್ಟದ ನ್ಯಾಯಾಧೀಶರುಗಳು ಸಹಾಯಕ ನಿಬಂಧಕರಾಗಿ, ಉಪನಿಬಂಧಕರುಗಳಾಗಿ ಸೇವೆ ಸಲ್ಲಿಸ್ತಾರೆ. ಅವರು ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರಿಗೆ ಅವರ ಕರ್ತವ್ಯದಲ್ಲಿ ಸಹಾಯ ಮಾಡಿ ಸ್ಕ್ರೂಟಿನಿ ಮಾಡೋದು, ದೂರುಗಳನ್ನು ಪರಿಶೀಲನೆ ಮಾಡುವಂಥ ಕಾರ್ಯವನ್ನು ನಡೆಸ್ತಾರೆ. ಇದು ಲೋಕಾಯುಕ್ತದಲ್ಲಿ ಜುಡಿಷಿಯರಿ ವಿಂಗ್ ಕೆಲಸ ಆಗುತ್ತೆ. ಅದೇ ರೀತಿ ಲೋಕಾಯುಕ್ತದಲ್ಲಿ ಪೊಲೀಸ್ ವಿಂಗ್ ಅಂತ ಹೊಂದಿದೆ. ಜುಡಿಷಿಯಲ್ ವಿಂಗ್ ಏನು ಮಾಡುತ್ತೆ ಲೋಕಾಯುಕ್ತದಲ್ಲಿ ಅಂದರೆ, ಲೋಕಾಯುಕ್ತ ಕಾಯ್ದೆ 1986 ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ ಜುಡಿಷಿಯಲ್ ವಿಂಗು. ಪೊಲೀಸ್ ವಿಂಗ್, ಲೋಕಾಯುಕ್ತ ಪೊಲೀಸ್ ವಿಂಗ್ನಲ್ಲಿ ಪ್ರಸ್ತುತ ADGP ದರ್ಜೆಯ ಅಧಿಕಾರಿಯವರು ಮಾನ್ಯ ಮನೀಶ್ ಗರ್ಭಿಕರ್ IPS ಸಾಹೇಬರಿದ್ದಾರೆ. ಅವರ ಅಧೀನದಲ್ಲಿ ಮಾನ್ಯ ಸುಬ್ರಹ್ಮಣ್ಯೇಶ್ವರರಾವ್ IPS IGP ಅವರಿದ್ದಾರೆ. ಮತ್ತು ಅವರ ಅಧೀನದಲ್ಲಿ ಎಲ್ಲ SPಗಳು ಮತ್ತು ಜಿಲ್ಲಾ ಘಟಕಗಳ SPಗಳು ಮತ್ತು ಅವರ ಅಧೀನದಲ್ಲಿ DYSPಗಳು, ಇನ್ಸ್ಪೆಕ್ಟರ್ಸ್ಗಳು ಕರ್ತವ್ಯ ನಿರ್ವಹಿಸ್ತಾರೆ. ಇವರು ಪೊಲೀಸ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಪೊಲೀಸ್ ವಿಭಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988 ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ. ಲೋಕಾಯುಕ್ತ ಕಾಯ್ದೆ ಸರ್ಕಾರದ ಅಧಿಕಾರಿಗಳು ಮಾಡುವಂತಹ ಅಧಿಕಾರ ದುರ್ಬಳಕೆ, ನೆಪೋಟಿಸಮ್, ಸ್ವಜನ ಪಕ್ಷಪಾತ, ದುರಾಡಳಿತ ಮತ್ತು ಅಫಿಷಿಯಲ್ ಮಿಸ್ಕಾಂಡಕ್ಟ್ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಸಾರ್ವಜನಿಕರಿಂದ ದೂರು ಬಂದಲ್ಲಿ ಆ ದೂರುಗಳನ್ನು ಪರಿಶೀಲನೆ ಮಾಡ್ತಾರೆ. ಅದೇ ರೀತಿ ಸುವೋಮೋಟೋ, ಸ್ವಯಂ ಪ್ರೇರಿತ ದೂರುಗಳನ್ನು ಕೂಡ ದಾಖಲಿಸಿಕೊಂಡು ಲೋಕಾಯುಕ್ತರವರು, ಉಪಲೋಕಾಯುಕ್ತರವರು ಕಾರ್ಯನಿರ್ವಹಿಸ್ತಾರೆ. ಅಂಥ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ವಿಚಾರಣೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ಸರ್ಕಾರ ಅವರ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ಳುತ್ತೆ. ಸಿವಿಲ್ ಸರ್ವಿಸ್ ಸರ್ವೆಂಟ್ಸ್ ಕಾಂಡಕ್ಟ್ ರೂಲ್ಸ್ ಪ್ರಕಾರ ಅವ್ರಿಗೆ
ಕರ್ತವ್ಯ ಅವ್ರ ಕ್ರಮ ತಗೊಳ್ತಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಯಾವುದೇ ಸರ್ಕಾರಿ ನೌಕರ ಆತ ಮಾಡಿಕೊಡ್ಬೇಕಾಗಿರುವಂಥ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಾಗ ಅಥವಾ ಈಗಾಗಲೇ ಮಾಡಿಕೊಟ್ಟಿರುವಂಥ ಕೆಲಸಕ್ಕೆ ಏನಾದ್ರು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಾಗ ಅಥವಾ ಮುಂದೆ ಮಾಡಿಕೊಡುವಂಥ ಯಾವುದೋ ಒಂದು ಕೆಲಸ ಬರುತ್ತೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವನು ಮತ್ತೆ ಲಂಚಕ್ಕೆ ಬೇಡಿಕೆ ಇಟ್ಟರೆ ಅಂತಹ ಪ್ರಕರಣಗಳು ಲಂಚಕ್ಕೆ ಸಂಬಂಧಪಟ್ಟ ಬ್ರೈಬರಿ ಪ್ರಕರಣಗಳು ಅಂತ ಹೇಳ್ತೀವಿ, ಲಂಚದ ಪ್ರಕರಣಗಳು ಅಂತ. ಅದು ಒಂದು ರೀತಿ ಪ್ರಕರಣ. ಅದಾದ ಬಳಿಕ ಯಾವುದೇ ಒಬ್ಬ ಸರ್ಕಾರಿ ನೌಕರ ಅವನಿಗೆ ಬರುವಂತಹ ನಂಬಲರ್ಹ ಮೂಲಗಳಿಂದ ಪಡೆದುಕೊಳ್ಳುವಂಥ ಆದಾಯ, ಸಂಬಳ ಮತ್ತು ಕೃಷಿ ಆದಾಯ ಅಥವಾ ಇತರೆ ಆದಾಯಗಳಿಂದ ಬಂದಂಥ ಮೊತ್ತಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಲ್ಲಿ ಸರ್ಕಾರದಲ್ಲೇ ಅವನಿರುವಂಥ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಮೂಲಕ ಲಂಚದ ಹಣವನ್ನು ಪಡ್ಕೊಂಡು ಅಧಿಕ ಆಸ್ತಿಯನ್ನು ಮಾಡಿಕೊಂಡಿದ್ದಲ್ಲಿ ಅಂಥ ಪ್ರಕರಣಗಳನ್ನು ನಮ್ಮದೇ ಆದಂಥೊಂದು ಮೆಥಡಾಲಜಿ ಇದೆ. ಅದರಲ್ಲಿ ಒಂದು ಸೋರ್ಸ್ ಇನ್ಫಾರ್ಮೇಷನ್ ಅಂತ ಕಲೆಕ್ಟ್ ಮಾಡಿ ಅವನ ಮೇಲೆ ಅದೊಂದು DA ಪ್ರಕರಣವನ್ನು ದಾಖಲಿಸ್ತೀವಿ. ಡಿಸ್ಪ್ರಪೋರ್ಷನೇಟ್ ಅಸೆಟ್, ಅಕ್ರಮ ಆಸ್ತಿ ಪ್ರಕರಣ ದಾಖಲಿಸ್ತೀವಿ. ಅದಲ್ಲದೆ ಇನ್ನೊಂದು ರೀತಿ ಪ್ರಕರಣ ಏನಂದರೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್, ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿ ಸ್ವಂತಕ್ಕೆ ಅಥವಾ ಬೇರೆಯವರಿಗೆ ಲಾಭ ಮಾಡಿಕೊಟ್ರೆ ಅಂತಹ ಪ್ರಕರಣಗಳನ್ನು ಕೂಡ ನಾವು ದಾಖಲು ಮಾಡ್ತೀವಿ. 3 ರೀತಿ ಪ್ರಕರಣ ಆಯಿತು. ಬ್ರೈಬರಿ ಪ್ರಕರಣ, ಲಂಚಕ್ಕೆ ಬೇಡಿಕೆ ಇಡೋ ಪ್ರಕರಣ. 2ನೇದು ಡಿಸ್ಪ್ರಪೋರ್ಷನೇಟ್ ಅಸೆಟ್, ಅಸಮತೋಲನ ಆಸ್ತಿ ಪ್ರಕರಣ. 3ನೇದು ಕ್ರಿಮಿನಲ್ ಮಿಸ್ಕಾಂಡಕ್ಟ್, ಅಪರಾಧಿಕ ದುರ್ನಡತೆ ಪ್ರಕರಣಗಳನ್ನು ಸರ್ಕಾರಿ ನೌಕರರ ವಿರುದ್ಧ ದಾಖಲು ಮಾಡ್ತೀವಿ. ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರಿ ಸರ್, ತುಂಬ ಧನ್ಯವಾದಗಳು. ಇನ್ನು ಕಲಬುರಗಿ ಘಟಕದ ಬಗ್ಗೆ ಮಾತಾಡೋದಾದರೆ ನಿಮ್ಮ ಕಾರ್ಯವ್ಯಾಪ್ತಿ ಬಗ್ಗೆ, ಎಷ್ಟು ಜಿಲ್ಲೆಗಳು ನಿಮ್ಮ ಸಂಸ್ಥೆಯ ಕಾರ್ಯವ್ಯಾಪ್ತಿಗೊಳಪಡುತ್ತೆ ಅಂತ? ಸದ್ಯಕ್ಕೆ ಕಲಬುರಗಿ ಲೋಕಾಯುಕ್ತ ಘಟಕ ದ ಅಡಿಯಲ್ಲಿ ಬೀದರ್ ಜಿಲ್ಲೆಯನ್ನು ಕೂಡ ಸೇರಿಸಿದ್ದಾರೆ. ಪ್ರಸ್ತುತ ಒಬ್ಬರು SP ಇದ್ದಾರೆ ನಮ್ಮ ಕಲಬುರಗಿ ಮತ್ತು ಬೀದರ್ ಜಿಲ್ಲೆ ಎರಡಕ್ಕೂ ಸೇರಿ. ಇವತ್ತು ಪ್ರಸ್ತುತ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅಧೀನದಲ್ಲಿ 3 ಜನ DYSPs ಇದ್ದಾರೆ. ಒಬ್ಬರು ಬೀದರ್ ಜಿಲ್ಲೆಯಲ್ಲಿ ಲೋಕಾಯುಕ್ತ ಘಟಕದಲ್ಲಿ ಒಬ್ಬರು DYSP ಇರ್ತಾರೆ. ಅದೇ ರೀತಿ ಕಲಬುರಗಿ ಲೋಕಾಯುಕ್ತ ಘಟಕದಲ್ಲಿ 2 DYSP ಇರ್ತಾರೆ. ಆ ಬೀದರ್ ಜಿಲ್ಲೆ ಲೋಕಾಯುಕ್ತ ಘಟಕದಲ್ಲಿ ಅವರ ಅಧೀನ 4 ಜನ ಕೆಲಸ ಮಾಡ್ತಾರೆ, ಇನ್ಸ್ಪೆಕ್ಟರ್ಸು. ನಮ್ಮ ಕಲಬುರಗಿನಲ್ಲಿ 3 ಜನ ಇನ್ಸ್ಪೆಕ್ಟರ್ಸು ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಘಟಕದಲ್ಲಿ ಸಪೋರ್ಟಿಂಗ್ ಸ್ಟಾಫ್ ಇದೆ, ತನಿಖೆಗೆ ಸಹಕರಿಸಲಿಕ್ಕೆ, ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಎಲ್ಲ ಇದೆ. ಕಲಬುರಗಿ ಮತ್ತು ಬೀದರ್ 2 ಜಿಲ್ಲೆಗಳಿಗೆ ನಮ್ಮ ಈ ಕಲಬುರಗಿ ಲೋಕಾಯುಕ್ತ ಘಟಕದ ವ್ಯಾಪ್ತಿ ಇದೆ. ಸರ್, ಸಾಮಾನ್ಯವಾಗಿ ಜನರಿಗೆ ಪೊಲೀಸ್ ಅಂದ್ರೇ ಭಯ, ಅದರಲ್ಲಿ ಲೋಕಾಯುಕ್ತ ಪೊಲೀಸ್ ಅಂದರೆ ಇನ್ನೂ ಹೆಚ್ಚಿನ ಭಯ. ಈ ಭಯ ಪಡೋ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಸರ್. ಅಂದರೆ ಇದು ಬಹಳ, ನಾನು ಈಗ ನಂದು 32 ವರ್ಷ ಸರ್ವಿಸ್ ಮುಗೀತು, ಆಗ್ಲಿಂದನೂ ಇದೇ ಪ್ರಶ್ನೆ ಸಾರ್ವಜನಿಕರಿಂದ ನಾವು ಕೇಳ್ತಾನೆ ಇದ್ದೀವಿ, ಭಯ ಅನ್ನುವಂಥ ಪ್ರಶ್ನೆ. ಭಯ ಪಡುವಂಥ ಕಾಲ, ಪೊಲೀಸರನ್ನ ಕಂಡ್ರೆ ಭಯ ಪಡುವಂಥ ಕಾಲ ಈಗ ಇಲ್ಲ. ಯಾಕೆಂತಂದರೆ ಸೋಷಿಯಲ್ ಮೀಡಿಯಾ ಬಹಳ ಬಲವಾಗಿದೆ, ಮತ್ತು ಅರಿವು, ಕಾನೂನಿನ ತಿಳುವಳಿಕೆಯೂ ಕೂಡ ಜನರಲ್ಲಿ ಬಹಳ ಭಯ ಇದೆ. ಹಾಗಾಗಿ ನ್ಯಾಯಾಂಗವೂ ಕೂಡ ಇಂಥ ಭಯ ಹೋಗಲಾಡಿಸ್ಲಿಕ್ಕೆ ಕಾನೂನು ನೆರವು ಪ್ರಾಧಿಕಾರ ಅಂತ ಪ್ರತಿಯೊಂದು ಜಿಲ್ಲೆನಲ್ಲೂ ಸ್ಥಾಪನೆ ಮಾಡಿದ್ದಾರೆ. ಯಾರಿಗಾರು ಕಾನೂನು ನೆರವು ಬೇಕಂದರೆ ಅವ್ರು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ಕಾನೂನು ನೆರವು ಪಡ್ಕೊಳ್ಬೋದು. ಅದಲ್ಲದೆ ಮಾಧ್ಯಮಗಳಲ್ಲೂ ಕೂಡ ಕೆಲವೊಂದು ಭಯ ಪಡುವಂಥ ವಿಷಯಕ್ಕೆ ಸಂಬಂಧಪಟ್ಟಾಗೆ ಜನಗಳಲ್ಲಿ ಒಂದು ಧೈರ್ಯ ತುಂಬುವಂಥ ಕೆಲಸಗಳು ಆಗುತ್ತೆ. ಹಾಗಾಗಿ ಭಯ ಪಡುವಂಥ ಪೊಲೀಸ್ ಈಗ ಇದೆ ಅಂತ ತಿಳ್ಕೊಳ್ಬಾರ್ದು. ಭಯವನ್ನು ಬಿಟ್ಟು ಮುಂದೆ ಬರೋಕ್ಕೆ ಜನರು ಕೂಡ ಪ್ರಯತ್ನ ಮಾಡಬೇಕು. ಒಂದು ಪೊಲೀಸನ್ನು ನೋಡಿದ್ರೆ ಯಾರು ಭಯ ಪಡಬೇಕು ಅನ್ನುವಂಥ ಪ್ರಶ್ನೆಗೆ ಅಪರಾಧಿಗಳು ಭಯ ಪಡಬೇಕು. ಸಾರ್ವಜನಿಕರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಮಾಜ ಈಗ ಭಾಳಷ್ಟು ಬದಲಾವಣೆ ಆಗಿದೆ. ಅಪರಾಧಿಗಳು ನಿಜವಾಗ್ಲೂ ಭಯ ಪಡಬೇಕು. ಕಾನೂನಿಗೆ ಮರ್ಯಾದೆ ಇರಬೇಕು. ಕಾನೂನಿಗೆ ಅವ್ರು ಭಯಪಟ್ಟು ಅಪರಾಧಗಳ ನಿಯಂತ್ರಣ ಮಾಡದೇ ಇರುವಂಥ ಕೆಲಸ ಅವ್ರು ಮಾಡಬೇಕು. ಮತ್ತು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಸಾರ್ವಜನಿಕರಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು. ಯಾಕೆಂತಂದರೆ ಅವ್ರಿಗೋಸ್ಕರ ಇರುವಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ. ಸಾರ್ವಜನಿಕರು ಹೆಚ್ಚಿನ ವಿಶ್ವಾಸ ಇಟ್ಟು ಲೋಕಾಯುಕ್ತಕ್ಕೆ ಬರ್ತಾ ಇದ್ದಾರೆ. ಆದರೆ ಭಯ ಪಡಬೇಕಾದವ್ರು ಯಾರು ಅಂದರೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವಂಥವ್ರು, ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಮಾಡೋದಂಥವ್ರು, ಬ್ರೈಬರಿಗೆ ಇಷ್ಟಪಡುವಂಥ ಅಧಿಕಾರಿಗಳು ನಿಜವಾಗ್ಲೂ ಭಯ ಪಡಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಚರ್ಚೆ ಮುಂದುವರಿಸೋಣ. ಒಂದು ಕರೆ ಇದೆ ಸರ್. ಹಲೋ. ಹಾಂ, ನಮಸ್ಕಾರ ಸರ್. ನಮಸ್ತೆ ಸರ್. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೀವಿ. ಕಲಬುರಗಿ ಮತ್ತು ಲೋಕಾಯುಕ್ತ ಸಾಹೇಬರು ಕೂಡ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್, ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳ್ರಿ. ಪರಿಚಯ. ಓಕೆ ಸರ್, ಈ ಹಿಂದೊಮ್ಮೆ ನಾವು ಸಂಕ್ಷಿಪ್ತ ಕೇಳಿದ್ವಿ ಸರ್. ಈ ಹಿಂದೊಮ್ಮೆ ಪೊಲೀಸ್ ಕಮಿಷನರ್ ಒಂದು ಪರಿಚಯ ಮಾಡಿಕೊಡ್ರಿ ಸರ್. ಪರಿಚಯ ಮಾಡಿಕೊಡ್ರಿ. ನಾನು ಸಿದ್ಲಿಂಗಪ್ಪ, ಕೆರೂರು, ವಸ್ತಾರಿ, ಜೇವರ್ಗಿ ತಾಲೂಕದಿಂದ ಸರ್. ಯಾವ ತಾಲೂಕದ ಸರ್? ಜೇವರ್ಗಿ ತಾಲೂಕಿಂದ. ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ ಸರ್, ಮತ್ತೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಸಂಬಂಧಪಟ್ಟದ್ದಾಗಿರಲಿ. ಆಯ್ತು ಸರ್. ಸಂಬಂಧಪಟ್ಟ ಹಾಗೆಂದ್ರೆ ಯಡ್ರಾಮಿ ತಾಲೂಕದಲ್ಲಿ
ತಹಶೀಲ್ ಕಚೇರಿಯಲ್ಲಿ ಹಣ ನೀಡಿದ್ರೆ ಮಾತ್ರ ಕೆಲಸ ಜಲ್ದಿ ಮಾಡ್ತಾರೆ, ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಹಿಂದೇಟ್ ಹಾಕ್ತಾರೆ ಸರ್. ಇದಕ್ಕೇನು ಪ್ರಶ್ನೆ ಉತ್ತರ ಕೊಡ್ತೀರಿ ಸರ್? ಈ ಸಂಬಂಧಪಟ್ಟ ಹಾಗೆ ಏನಾದರೂ ದೂರು ಕೊಟ್ಟಿದ್ರೆ ಸಂಸ್ಥೆಗೆ? ದೂರು ಕೊಟ್ಟಿದ್ದೀವಿ ಸರ್. ಒಂದ್ಸಲ ಲೋಕಾಯುಕ್ತರ ಸಭೆ ಕೂಡ ನಡೆದಿತ್ತು, ಅಲ್ಲಿ ನಾನು ಕೂಡ ಅಟೆಂಡ್ ಆಗಿದ್ದೆ. ಅಲ್ಲಿ ಸುಮಾರು 1 ವರ್ಷದ ಹಿಂದೆ ಓಕೆ. ಅವರು ಕೂಡ ಅದಕ್ಕೆ ಸಮರ್ಥಿಸ್ಕೊಂಡ್ರು. ಮೊನ್ನೆ ಪೊಲೀಸ್ ಕಮಿಷನರ್ ಜೊತೆಯಲ್ಲಿ ನಾನು ನಮ್ಮ ಹೊಸದಾರಿಯಲ್ಲಿ ಈ ದಿನಸಿ ಅಂಗಡಿಯಲ್ಲಿ ಅದು ಮದ್ಯ ಮಾರಾಟ ನಡೀತದೆ ಸರ್, ಅದಕ್ಕೂ ಕೂಡ ಸ್ವಲ್ಪ ಸ್ಟೆಪ್ ತಗೋರಿ ಅಂತ ಹೇಳಿದ್ದೆ. ಅದನ್ನು ಕೂಡ ಫಲಕಾರಿಯಾಗಿಲ್ಲ. ಕಲ್ಯಾಣವಾಣಿಗೆ ಅರ್ಥ ಬರ್ಬೇಕಲ್ಲ ಸರ್? ಆಯಿತು ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಇವಾಗ ಸರ್ ಉತ್ತರ ಕೊಡ್ತಾರೆ, ದಯವಿಟ್ಟು ಕೇಳಿ. ಆಯ್ತು ಸರ್, ಓಕೆ. ಸಿದ್ಧಲಿಂಗಪ್ಪ ವಸ್ತ್ರದವರಲ್ಲ? ಹೌದು ಸರ್, ವಸ್ತಾರಿ ಅಂತ. ಓಕೆ, ಏನಿಲ್ಲ ನೋಡಿ, ಲಂಚಕ್ಕೆ ಯಾರಾದರೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಬೇಡಿಕೆ ಇಡ್ತಾ ಇದ್ದಾರೆ, ನಿಮ್ಗೆ ಆಗಬೇಕಾಗಿರೋ ಸರ್ಕಾರಿ ಕೆಲಸವನ್ನು ಮಾಡ್ಕೊಡ್ಲಿಕ್ಕೆ ಅನ್ನುವಂಥ ಪ್ರಕರಣಗಳನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ನಾವಿರೋದು. ತಾವು ಆ ರೀತಿ ಯಾವುದೇ ಒಂದು ನಿಮಗೆ ತೊಂದರೆ ಆದ ಕೂಡಲೇ ನಮ್ಮ ಕಚೇರಿಗೆ ಬಂದಾಗ ನಮ್ಮಲ್ಲಿ ಒಂದು ಮೆಥಡ್ ಇದೆ, ಒಂದು ವಿಧಾನ ಇದೆ. ಆ ವಿಧಾನದಲ್ಲಿ ನಾವು ಕೆಲವೊಂದು ಸಾಕ್ಷ್ಯಗಳನ್ನ ಪರಿಗಣಿಸಿ ಆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರು ಸರ್ಕಾರಿ ನೌಕರರು ತಮ್ಮಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾನಲ್ಲ, ಅವನನ್ನು ಟ್ರ್ಯಾಪ್ ಮಾಡಿ ಅವನ ವಿರುದ್ಧ ಕ್ರಮ ತಗೊಳ್ತೀವಿ. ಅದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಈ ಕಲ್ಯಾಣವಾಣಿ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ನಿಮಿಷ, ಅದೇ ರೀತಿ ತಾವು ಈಗ ಆಯಿತು ಅಲ್ಲಿ ಕೆಲಸ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ನಮಗೆ ಸಾಕಾಗೋದಿಲ್ಲ. ಯಾಕೆಂದರೆ ನಿಮ್ಮ ದೂರು ಬಹಳ ಜುನೈನ್, ತಮ್ಮ ದೂರು ಬಹಳ ಒಳ್ಳೆ ದೂರು ಇರುತ್ತೆ, ನಿಜವಾದ ಸತ್ಯದಿಂದ ಕೂಡಿರುತ್ತೆ. ಆದರೆ ಕೆಲವೊಂದು ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ಕೆಲವರು ಅಧಿಕಾರಿಗಳ ವಿರುದ್ಧ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ದೂರದಿಂದ ಕರೆ ಮಾಡೋದು ಹೇಳೋದೆಲ್ಲ ಮಾಡ್ತಾ ಇರ್ತಾರೆ. ಅಂಥ ಕರೆಗಳನ್ನು ನಾವು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಬ್ರೈಬರಿಗೆ ಸಂಬಂಧಪಟ್ಟಂಥ ದೂರುಗಳಿದ್ದಲ್ಲಿ ನೇರವಾಗಿ ನಮ್ಮ ಕಚೇರಿಗೆ ತಾವು ಬಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಇದನ್ನು ಸದ್ಯಕ್ಕೆ ಆ ಸಮಯದಲ್ಲಿ ಸೀಕ್ರೆಟ್ ಆಗಿ ಇಟ್ಕೊಂಡು ರಹಸ್ಯವಾಗಿ ಅದನ್ನು ಕಾಪಾಡಿ ಗೌಪ್ಯವಾಗಿ ಕಾರ್ಯಾಚರಣೆ ಮಾಡಿ ಅಂಥ ವ್ಯಕ್ತಿಯನ್ನು ಬಂಧಿಸ್ತೀವಿ. ಬಹುಶಃ ತಾವೆಲ್ಲ ನೋಡಿದ್ದೀರಾ, ಈ ವರ್ಷ ನಮ್ಮ ಕಲಬುರಗಿ ಲೋಕಾಯುಕ್ತ ಘಟಕದಲ್ಲಿ 16 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿ ಬಿಟ್ಟರೆ ಹೆಚ್ಚಿನ ಪ್ರಕರಣ ದಾಖಲು ಮಾಡಿರೋದು ನಮ್ಮ ಕಲಬುರಗಿ ಲೋಕಾಯುಕ್ತ ಘಟಕ. ಅದು ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನೀವು ಆ ಬಗ್ಗೆ ಯಾವುದೇ ರೀತಿ ಅನುಮಾನಗಳನ್ನ ಇಟ್ಕೊಳ್ಬೇಡಿ, ಕ್ರಮ ಜರುಗಿಸೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ. ಸಬ್ ಇನ್ಸ್ಪೆಕ್ಟರ್ ನಿಮ್ಮಲ್ಲಿ ಇದಾಗಿದ್ದಾರೆ ಸರ್, ಅಲ್ಲೇ ನಿಮ್ಮದೇ ಒಂದು ಕೇಸ್ ಆಗಿದೆ ಸರ್. ಹೌದು, ಅದು ನಾವೇ ಹೌದು ಅದೇ ಅದು ನಾವು ಮಾಡಿದ್ದೀವಿ. ಅವನ್ನ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರು ಶಿಸ್ತಾಗಿ ತಗೊಳ್ಳಿ ಸರ್. ಮತ್ತೆ ಬಿಡೋದು ಇಲ್ಲ, ಪೊಲೀಸ್ ಇಲ್ಲಿ ಮೆಡಿಕಲ್ ಇಲ್ಲ ದವಾಖಾನೆಯಲ್ಲಿ ಅಡ್ಮಿಟ್ ಆಗೋದು ದಯಮಾಡಿ. ಅದು ಸಾರ್ವಜನಿಕರಿಗೆ ಅದು ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಅದು ತಾವೇನು ಪ್ರಶ್ನೆ ಕೇಳಿದ್ರಿ, ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಾಗೆ ಅದು ಟ್ರ್ಯಾಪ್ ಕೇಸ್ ಆಗಿದೆ, ಕೇಸ್ ರಿಜಿಸ್ಟರ್ ಆಗಿದೆ. ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೀವಿ. ಅವರಿಗೆ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ದು, ಉಚ್ಚ ನ್ಯಾಯಾಲಯ ಅವರಿಗೆ ಜಾಮೀನು ಕೊಟ್ಟಿದೆ. ಜಾಮೀನು ಪಡ್ಕೊಳ್ಳೋದು ಕೂಡ ಅಪರಾಧಿ ಹಕ್ಕು ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ. ಹಾಗಾಗಿ ಅಂಥ ಪ್ರಕರಣಗಳನ್ನು ನಾವು ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೀವಿ. ನ್ಯಾಯಾಲಯ ಮುಂದಿನ ಕ್ರಮ ತಗೊಳ್ಳುತ್ತೆ. ಜೇವರ್ಗಿ ಇದು ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಆಗಿದಂಥ ಇನ್ಸಿಡೆಂಟ್ ಬಗ್ಗೆ ಕೇಳಿದ್ದಾರೆ. ತುಂಬ ಧನ್ಯವಾದಗಳು ಸಿದ್ಧಲಿಂಗಪ್ಪ ವಸ್ತಾರಿ ಅವರೇ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊತೀನಿ. ಕಾನೂನು ಪ್ರಕಾರ ಏನೇನೆಲ್ಲ ಆಗಬೇಕಲ್ಲ ಅದು ಹಾಗೆ ಆಗುತ್ತೆ. ಅದನ್ನು ಬೈಪಾಸ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಮುಂದಿನ ಕರೆ ನೋಡೋಣ ಸರ್, ಯಾರ ಜೊತೆಗಿದ್ದಾರೆ ಅಂತ. ಹಲೋ ಸರ್, ಮಾತಾಡ್ರಿ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೀವಿ. ಅಧೀಕ್ಷಕರು ಇದ್ದಾರೆ, ಹೇಳ್ರಿ. ತಮ್ಮ ಪರಿಚಯ ಮಾಡಿಕೊಡ್ರಿ, ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳ್ರಿ. ನಮಸ್ಕಾರ ಸರ್, ನಾವು ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ಹೇಳಿ ಸರ್. ಈಗ ಸಂಸ್ಥೆ ಕಾರ್ಯ ಚಟುವಟಿಕೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಲೋಕಾಯುಕ್ತ ಪಾತ್ರ ಏನ್ಸರ್? ಅದೇ ಆರಂಭದಲ್ಲಿ ಸರ್ ಸಮಗ್ರವಾಗಿ ಹೇಳಿದ್ರು, ಆದ್ರೂ ಸಂಕ್ಷಿಪ್ತವಾಗಿ ಪವರ್ ಹೋಗಿದೆ ಸರ್. ಓಕೆ ನಮಗೆ ಕೇಳಿಸ್ತಾ ಇದೆಯಲ್ವಾ ನಾವು ಮಾತಾಡೋದು? ಇಲ್ಲ, ವಯಸ್ಸು ಸ್ಲೋ ಇದೆ ಸರ್. ಓಕೆ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ ಎಲ್ಲ ಸರ್ಕಾರಿ ನೌಕರರು ಮತ್ತು ಲೋಕ ನೌಕರರು, ಪಬ್ಲಿಕ್ ಸರ್ವೆಂಟ್ ಮತ್ತು ಗೌರ್ಮೆಂಟ್ ಸರ್ವೆಂಟ್ಸ್ ಅವರು ಮಾಡುವಂಥ ಎಲ್ಲ ಅಕ್ರಮಗಳನ್ನು ಕೂಡ ತನಿಖೆ ಮಾಡುವಂಥ ಅಧಿಕಾರವನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಹೊಂದಿದೆ. ಅದೇ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಬಹಳ ಎಫಿಷಿಯೆಂಟಾಗಿ ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ನಮ್ಮ ದೇಶದಲ್ಲಿ ಉತ್ತಮವಾದಂಥ ಹೆಸರಿದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಪೂರ್ವಾಗ್ರಹ ಇಲ್ಲದೆ ನೇರವಾಗಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಕ್ರಮ ಜರುಗಿಸುವಂಥ ಸಂಸ್ಥೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ. ಈಗ ತಾವು ಈಗಾಗಲೇ ಪತ್ರಿಕೆಗಳೆಲ್ಲ ನೋಡಿರ್ತೀರ, ಓದಿರ್ತೀರ. ದೊಡ್ಡ ಮಂತ್ರಿಗಳಿಂದ ಹಿಡಿದು ಯಾವ ಸರ್ಕಾರಿ ನೌಕರ, ದೊಡ್ಡ ಹುದ್ದೆಯಲ್ಲಿ ಸರ್ಕಾರಿ ನೌಕರ ವಿರುದ್ಧವೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ಕಾನೂನು ಪ್ರಕಾರವಾಗಿ ಜರುಗಿಸಿದ್ದಾರೆ ಅನ್ನುವಂಥ ಉತ್ತರ ನಾನು ತಮಗೆ ಹೇಳ್ಬೋದು. ಅದು ಸಾಯವಾಣಿ ಸರ್, ಗುಲ್ಬರ್ಗ ಮತ್ತು ಯಾದಗಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಆ ನಂಬರ್ನ ತಿಳಿಸ್ತೀವಿ. ಕಾರ್ಯಕ್ರಮ ಕೇಳ್ತಾ ಇರಿ ಬಕ್ರಿ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಇವಾಗ
ಸರ್, ಇವಾಗ ಸಾಮಾನ್ಯವಾಗಿ ಮೂಲಭೂತ ಪ್ರಶ್ನೆ ಅಂದರೆ ಸಂಸ್ಥೆಯನ್ನು ಯಾವ ರೀತಿ ಸಾಮಾನ್ಯ ನಾಗರಿಕರು ಸಂಪರ್ಕ ಮಾಡಬಹುದು, ಯಾವ ರೀತಿ ದೂರು ಸಲ್ಲಿಸಬೇಕು, ಅದರ ಪ್ರಕ್ರಿಯೆ ಬಗ್ಗೆ ಹೇಳಿ ಸರ್. ಹಾಂ, ನಾನು ನಿಮಗೆ ಈಗಾಗಲೇ ಹೇಳಿದೆ, 2 ರೀತಿಯ ದೂರುಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಒಂದು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಕೆಳಗಡೆ ಒಂದು ದೂರು, ಇನ್ನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಇನ್ನೊಂದು ರೀತಿ ದೂರು. ನೀವು ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ದೂರು ದಾಖಲು ಮಾಡಬೇಕಾದ್ರೆ ಯಾವುದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ ಬಹಳ ತುಂಬ ದಿನದಿಂದ ಕಾಯಿಸಿದ್ದಾರೆ ಅಂತಲೋ, ಅಥವಾ ನ್ಯಾಚುರಲ್ ಆಗಿ ಸ್ವಾಭಾವಿಕ ಮಾಡಬೇಕಾಗದಂಥ ಕೆಲಸಗಳನ್ನು ಮಾಡದೆ ಅದರಿಂದ ಸಾರ್ವಜನಿಕ ತೊಂದರೆ, ಪಬ್ಲಿಕ್ ಇಂಟ್ರೆಸ್ಟಿಗೆ ತೊಂದರೆ ಆಗ್ತಾಯಿದೆ ಅನ್ನೋದಾದರೆ, ಆಮೇಲೆ ಯಾವುದಾದ್ರೂ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಕಡೆಯವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಇನ್ನೊಬ್ಬ ಯಾರು ನೊಂದನ್ನು ಸಾರ್ವಜನಿಕ ಕೆಲಸ ಆಗ್ತಾಯಿಲ್ಲ ಅಂದಾಗ ಅವನಿಗೆ ಆದಂಥ ಒಂದು ಇದನ್ನು ತೊಂದರೆಯನ್ನು ಬರ್ಕೊಂಡು ಅದಕ್ಕೆ ಯಾರ್ಯಾರು ಕಾರಣರು, ಯಾವ ಅಧಿಕಾರಿ, ಈಗ ಜಿಲ್ಲಾ ಮಟ್ಟದಲ್ಲಾದರೆ DC ಅವರು ಜಿಲ್ಲೆಯ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಇರ್ತಾರೆ, ಡೆಪ್ಯೂಟಿ ಕಮಿಷನರು. ಅದೇ ರೀತಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಇರ್ತಾರೆ, ಜಿಲ್ಲಾ ಪಂಚಾಯಿತಿ CEO ಇರ್ತಾರೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗಳಿಂದ ಹಿಡಿದು ಅವರ ಅಧೀನದಲ್ಲಿ ಬರುವಂಥ ಕೊನೆಯ ಮಟ್ಟದ ಅಧಿಕಾರಿವರೆಗೂ ಕೂಡ ದೂರು ಸಲ್ಲಿಸಬಹುದು. ಜಿಲ್ಲೆಗೆ ಸಂಬಂಧಪಟ್ಟಾದ ಅವರ ದೂರಿನ ಜೊತೆಗೆ ಯಾವ ಅಧಿಕಾರಿ ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ ಅವನ ಸ್ಪಷ್ಟವಾದ ಹೆಸರು ಬರೀಬೇಕು, ಅವನ ಹುದ್ದೆ ಬರೀಬೇಕು, ಅವನ ಕಚೇರಿ ಬರೀಬೇಕು. ಕಚೇರಿ ಬರೆದು ಅದನ್ನು ಒಂದು ಸ್ವಯಂ ದೃಢೀಕರಿಸ್ಕೊಂಡು ಒಂದು ನೋಟರೈಸ್ ಮಾಡಿಸ್ಕೊಂಡು ನಮ್ಮ ಕಚೇರಿಗೆ ತಂದು ಆ ದೂರು ಕೊಟ್ಟರೆ, ನಮ್ಮ ಕಚೇರಿನಲ್ಲಿ ಪ್ರಪತ್ರ 1-2 ಫಾರಮ್ 1 and 2 ಅಂತ ಕೊಡ್ತೀವಿ. ಅವ್ರಿಗೆ ತುಂಬಲಿಕ್ಕೆ ಬರಲಿಲ್ಲ ಅಂದರೆ ಅದು ನಮ್ಮ ಕಚೇರಿನಲ್ಲೇ ತುಂಬಿಕೊಡ್ತಾರೆ. ಅವ್ರು ಸ್ವಲ್ಪ ಹೇಳಬೇಕು ನಮಗೆ ಅಷ್ಟೇ, ಏನು ವಿಷಯ ಅಂತ ಹೇಳಬೇಕು, ಅದು ತುಂಬಿಕೊಡ್ತಾರೆ. ಅದಕ್ಕೆ ಸೈನ್ ಮಾಡಿಕೊಟ್ರೆ ಅದನ್ನು ನಾವು ರಿಸೀವ್ ಮಾಡಿ ಅಲ್ಲೇ ಅವ್ರ ಮುಂದೆನೇ ಒಂದು ಆನ್ಲೈನಲ್ಲಿ ದೂರು ದಾಖಲು ಮಾಡ್ತೀವಿ. ನಾವು ದೂರು ದಾಖಲು ಮಾಡಿ ಅದನ್ನು ಕೇಂದ್ರ ಕಚೇರಿಗೆ ವಿಚಾರಣೆಗೆ ಕಳಿಸ್ಕೊಡ್ತೀವಿ. ಕೇಂದ್ರ ಕಚೇರಿಯಲ್ಲಿ ಆ ದೂರಿನ ವಿಚಾರಣೆಯನ್ನು ಮೊದಲು ಇನಿಷಿಯಲ್ ಸ್ಕ್ರೂಟಿನಿ ಮಾಡ್ತಾರೆ, ಪ್ರಿಲಿಮಿನರಿ ಸ್ಕ್ರೂಟಿನಿಯನ್ನು ಪರಿಶೀಲನೆ ಮಾಡಿ, ಇದು ನಮ್ಮ ಲೋಕಾಯುಕ್ತ ಸಂಸ್ಥೆ ಕಾಯ್ದೆನಲ್ಲಿ ಹ್ಯಾಂಡಲ್ ಮಾಡೋ ಕಂಪ್ಲೇಂಟಾ ಅಥವಾ ಇಲ್ವಾ. ಯಾಕೆಂದರೆ ಲೋಕಾಯುಕ್ತ ಸಂಸ್ಥೆಗೆ ಒಂದು ಜ್ಯೂರಿಸ್ಡಿಕ್ಷನ್ ಇದೆ, ಇಂಥ ದೂರುಗಳನ್ನಷ್ಟೇ ನೀವು ವಿಚಾರಣೆ ಮಾಡಬೇಕು ಅಂತ ಇದೆ. ಅಂಥ ಒಂದು ಜ್ಯೂರಿಸ್ಡಿಕ್ಷನಲ್ಲಿ ಬರುತ್ತಾ ಇಲ್ವಂತ ಫಸ್ಟ್ ಇನಿಷಿಯಲ್ ಸ್ಕ್ರೂಟಿನಿ ಮಾಡಿ ಆ ಆಪೋಸಿಟ್ ಯಾರು ಇರ್ತಾರಲ್ಲ ಅಧಿಕಾರಿ ವಿರುದ್ಧ, ಆ ಅಧಿಕಾರಿಗೆ ಒಂದು ಕಾಪಿ ಕೊಟ್ಟು ಏನು ಉತ್ತರ ಕೊಡ್ತೀರಾ ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಸುಳ್ಳು ದೂರು ಬಂದಿರ್ಬೋದು ಅಥವಾ ನಿಜವಾದ ದೂರು ಬಂದಿರ್ಬೋದು. ಇದು ಸಾಮಾಜಿಕ ನ್ಯಾಯ ಏನಂದರೆ ಎದುರು ಇರುವಂಥ ವ್ಯಕ್ತಿಯನ್ನು ವಿಚಾರ ಮಾಡದೆ ಏನು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ಬಾರ್ದು ಅನ್ನೋದು. ಹಾಗಾಗಿ ಅವ್ರಿಗೆ ಪಡ್ಕೊಳ್ತಾರೆ. ಅವರು ಇಲ್ಲ ಈ ಥರ ದೂರಿಗೆ ಸಂಬಂಧಪಟ್ಟಂಗೆ ಈ ಥರ ಇವ್ರು ಬಂದಿದ್ರು, ನಮ್ಮಲ್ಲಿ ದೂರು ದಾಖಲು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಪರಿಹಾರ ನಾವು ಕೊಟ್ಟಿದ್ದೀವಿ ಅಂತೇಳಿ ಅವರು ಕೂಡ ವರದಿ ಕೊಡ್ತಾರೆ. ಅದು ವರದಿ ಕೊಟ್ಟ ಬಳಿಕ ಇನ್ನೊಂದು ಇನಿಷಿಯಲ್ ಸ್ಕ್ರೂಟಿನಿ ಆಗುತ್ತೆ. ಸ್ಕ್ರೂಟಿನಿ ಆದ ಬಳಿಕ ನಮ್ಮ ಜಿಲ್ಲಾ ಘಟಕಕ್ಕೆ ಕಳಿಸ್ಕೊಡ್ತಾರೆ SP ಅವ್ರಿಗೆ. ಈ ರೀತಿ ಒಂದು ದೂರು ಬಂದಿತ್ತು, ಆ ದೂರಿಗೆ ಸಂಬಂಧಪಟ್ಟಾಗೆ ಆಪೋಸಿಟ್ ಎದುರುದಾರರು ಈ ಥರ ಕೊಟ್ಟಿದ್ದಾರೆ, ತಾವು ಸ್ಥಳ ಪರಿಶೀಲನೆ ಮಾಡಿ ಅಥವಾ ತಾವು ಕಚೇರಿಗೆ ಭೇಟಿ ನೀಡಿ ಸಂಬಂಧಪಟ್ಟ ದಾಖಲೆ ವಿತರಣೆ ಆಗಿದೆಯಾ, ಸ್ಥಳ ಪರಿಶೀಲನೆ ಮಾಡಿ ಆ ಕೆಲಸ ಆಗಿದೆಯಾ ಇಲ್ವಾ ಅನ್ನೋದನ್ನೆಲ್ಲ ವೆರಿಫೈ ಮಾಡಿ ನಮಗೆ ವಾಪಸ್ ವರದಿ ಕೊಡಿ ಅಂತ ಹೇಳ್ತಾರೆ. ಆ ವರದಿ ನಾವು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಇನ್ಸ್ಪೆಕ್ಟರ್ಸು DYSP ಅಥವಾ ವೈಯಕ್ತಿಕ SP ಅವರು ಕೂಡ ಕೆಲವೊಂದು ದೂರುಗಳ ಮುಖ್ಯ ಇದರಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆ ಕೆಲಸ ಆಗಿದೆ ಅಥವಾ ಆ ಕೆಲಸ ಆಗಿಲ್ಲ ಅಥವಾ ಹೇಳ್ಕೊಂಡಿರೋ ರೀತಿ ಆಗಿಲ್ಲ, ಪಾರ್ಷಿಯಲ್ ಆಗಿದೆ ಅನ್ನೋಂಥ ವಸ್ತುಸ್ಥಿತಿ ವರದಿಯನ್ನು ನಮ್ಮ ಕೇಂದ್ರ ಕಚೇರಿಗೆ ನಾವು ಕಳಿಸ್ಕೊಡ್ತೀವಿ. ಆ ಕೇಂದ್ರ ಕಚೇರಿಗೆ ನಾವು ಕಳಿಸಿಕೊಟ್ಟ ವರದಿ ಆಧಾರದ ಮೇಲೆ ಅವರು ಮುಂದಿನ ಕ್ರಮ ಜರುಗಿಸ್ತಾರೆ. ಸಂಬಂಧಪಟ್ಟ ಅಧಿಕಾರಿನ ಜವಾಬ್ದಾರಿ ಮಾಡ್ತಾರೆ, ಸರ್ಕಾರಕ್ಕೆ ವರದಿ ಕೊಡ್ತಾರೆ ಅಥವಾ ಇಮಿಡಿಯೇಟ್ ಬೇಗ ಅದು ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಅವ್ರಿಗೆ ನಿರ್ದೇಶನ ಕೊಡ್ತಾರೆ. ಈ ಥರ ಒಂದು ಪ್ರಕ್ರಿಯೆ ಇದೆ. ಚರ್ಚೆ ಮುಂದುವರ್ಸೋಣ ಸರ್. ಇನ್ನೊಂದು ಕರೆ ತಗೊಳ್ಳೋಣ. ಹಲೋ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ ಸರ್, ನನ್ನ ಹೆಸರು ನರೇಶ್ ರೆಡ್ಡಿ ಅಂತೇಳಿ ಸೇಡಂ ತಾಲೂಕಾ ಗೌಡ್ನಳ್ಳಿಯಿಂದ ಮಾತಾಡ್ತೀನಿ ಸರ್. ನಾನು ನರೇಶ್ ರೆಡ್ಡಿ ಅವರೇ, ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಬ್ಲೈಂಡ್ ಇದ್ದೀನಿ ಸರ್. ನನಗೆ ಇವತ್ತು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡೆ ಸರ್. ನನಗೆ ಬಹಳ ಸಂತೋಷ ಆಗಿದೆ ಸರ್. ನಮಗೆ ಹೇಳಿ, ಪ್ರಶ್ನೆ ಹೇಳಿ, ತಮ್ಮ ಪ್ರಶ್ನೆ. ನನ್ನ ಪ್ರಶ್ನೆ ಏನಂದ್ರೆ, ಲೋಕಾಯುಕ್ತ ಸಂಸ್ಥೆಯಲ್ಲಿ ಪ್ರತಿಯೊಂದು ತಾಲೂಕದಾಗ ಆಗ್ಬೇಕಂತ ನಮ್ಮ ಆಸೆ ಸರ್. ನಮಗೆ ಪ್ರತಿಯೊಂದು ತಾಲೂಕದಲ್ಲೂ ಲೋಕಾಯುಕ್ತ ಸಂಸ್ಥೆ ಘಟಕ ರಚನೆ ಆಗ್ಬೇಕಂತ. ಏನಕ್ಕಂದ್ರೆ ಲಂಚದ ಹಾವಳಿ ಸಿಕ್ಕಾಪಟ್ಟಿ ತಹಸೀಲ್ ಆಫೀಸ್ ಒಳಗ, ನಾಡ ಕಚೇರಿ ಒಳಗ ಸಿಕ್ಕಾಪಟ್ಟಿ ನಡೀತಿದೆ ಸರ್ ನಮ್ಮಲ್ಲಿ. ಇದ್ರ ಬಗ್ಗೆ ಏನಾದ್ರು ದೂರು ಸಲ್ಲಿಸಿದ್ರ ತಾವು? ಸರ್, ದೂರ ಸಲ್ಲಿಸ್ತಾರೆ ಅವ್ರು ಎಲ್ಲ ಅಧಿಕಾರಿಗಳು, ಅವು ಎಲ್ಲ ಪ್ರಭಾವಿಗಳು ಏನ್ ಮಾಡ್ತಾರೆ ಸರ್, ನಾವು ಈಗ ಏನನ್ನ ಮಾಡಕ್ ಹೋದ್ರೆ ನಮ್ಮ ಫೈಲ್ಗಳು ಯಾಕಡೆ ಇಲ್ಲ ಕೆಲಸ ಮಾಡ್ಕೊಡೋದಾಗಿರ್ತಾರೆ, ಇದೆಲ್ಲ ಮಾಡ್ತಾರೆ ಸರ್ ಅವರು. ನಿಮ್ ಪ್ರಶ್ನೆ ಅರ್ಥ ಆಯ್ತು ನರೇಶ್ ರೆಡ್ಡಿ ಅವರೇ. ಸರ್ ಇವಾಗ ಉತ್ತರ ಕೊಡ್ತಾರೆ. ದುಡ್ಡು ಕೊಟ್ರೆ ನಮ್ಮ ಫೈಲ್ ಮ್ಯಾಗ ಬರ್ತದೆ, ದುಡ್ಡು ಕೊಡಕ್ಕೆ ನಮ್ಮ ಫೈಲ್ ತರ ಹೋಗ್ತಾರೆ ಸರ್. ಈ ತರ ಮಾಡ್ತಾರೆ ಸರ್ ಅವರು. ಸರ್ ಅಂದ್ರೆ ಈಗ ಮುಖ್ಯವಾಗಿ ದುರ್ಬಲ ಇವರಿಗೆ ಏನಾದ್ರು ವಿಶೇಷವಾಗಿ ಸಂಸ್ಥೆಯಲ್ಲಿ ಕಾಳಜಿ ವ್ಯಕ್ತಪಡಿಸೋದು ನಾವು
ಹೌದು ಒಟ್ಟು ಸಿಗಲ್ಲ ಸರ್, ದುಡ್ಡು ಕೊಟ್ಟರೆ ಆಫೀಸ್ದಾಗ ಇದು ಮಾಡ್ತಾರೆ. ಇಲ್ಲ ನರೇಶ್ ರೆಡ್ಡಿ ಅವರೇ, ತಾವು ಹೇಳಿದಂಥ ಚಿತ್ರಣ ನಮಗೆ ಅರ್ಥ ಆಯಿತು. ಸರ್ ಅದಕ್ಕೆ ವಿವರಣೆ ಕೊಡ್ತಾರೆ, ದಯವಿಟ್ಟು ಕೇಳಿ ಒಂದ್ಸರ್ತಿ. ಓಕೆ ಸರ್. ನರೇಶ್ ರೆಡ್ಡಿ ಅವರೇ, ಏನಿಲ್ಲ, ನೀವು ನಿಮ್ಮದು ಅಂದರೆ ಎಲ್ಲರಿಗೂ ಕೂಡ ಇದು ಅವೈಲೇಬಲ್ ಇದೆ. ಈ ಒಂದು ಪ್ರತಿಯೊಂದು ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಆ ಜಿಲ್ಲೆಯ ಲೋಕಾಯುಕ್ತ SP, ಲೋಕಾಯುಕ್ತ DYSP, ಲೋಕಾಯುಕ್ತ ಇನ್ಸ್ಪೆಕ್ಟರ್ಸ್ಗಳದ್ದು ಟೆಲಿಫೋನ್ ನಂಬರ್ ಹಾಕಿರ್ತೀವಿ ನಾವು. ಹಾಂ ಸರ್. ಅದ್ರ ಮೇಲ್ಗಡೆ ಒಂದು ಒಕ್ಕಣಿಕೆ ಬರೆದಿರ್ತೀವಿ ನಾವು, ಒಂದು ಮಾಹಿತಿ. ನಿಮಗೆ ಆಗಬೇಕಾಗಿರೋ ಕೆಲಸವನ್ನು ಮಾಡಿಕೊಳ್ಳಲು ಯಾರೋ ನಿರಾಕರಿಸಿದ್ರೆ, ಲಂಚಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟರೆ, ಅನ್ನೆಸೆಸರಿ ಅನಾವಶ್ಯಕವಾಗಿ ನಿಮ್ಮ ವಿಳಂಬ ಮಾಡಿದ್ರೆ ಈ ಕೆಳಗಿನ ನಂಬರ್ಗಳಿಗೆ ಕರೆ ಮಾಡಿ ಅಂತ ನಾವು ಒಂದು ಬೋರ್ಡ್ ಹಾಕಿರ್ತೀವಿ. ತಾವು ಒಂದು ನಿಮಿಷ ಸರ್ ವಿವರಣೆ ಕೊಡ್ತಾರೆ, ಪೂರ್ತಿಯಾಗಿ ಕೇಳ್ರಿ ದಯವಿಟ್ಟು. ನೀವು ನಿಮಗೆ ಯಾವುದಾದ್ರೂ ಕೆಲಸ ಆಗಬೇಕು ಅಂತಂದರೆ ನೀವು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತೇನೋ. ನಿಮ್ಮ ಇಂಥ ಕಚೇರಿಯಿಂದ ನಾನು ಮಾತಾಡ್ತಾ ಇದ್ದೀನಿ, ನಂದು ಇಂಥದ್ದೊಂದು ಕೆಲಸ ಇಂಥ ಅಧಿಕಾರಿ ಹತ್ರ ಪೆಂಡಿಂಗ್ ಇದೆ ಅಂತೇಳಿ ಅಲ್ಲಿ ಯಾವುದಾದ್ರೂ ಒಂದು SP, DYSP ಯಾವುದಾದ್ರೂ ಒಂದು ನಂಬರ್ಗೆ ಈ ಥರ ನನ್ನ ಕೈಲಿ ಬರೋಕ್ಕಾಗ್ತಾ ಇಲ್ಲ, ನಾನು ಅಸಮರ್ಥನಾಗಿದ್ದೀನಿ ಅಂತ ಹೇಳಿ ಒಂದು ಫೋನ್ ಮಾಡಿ ಹೇಳಿದ್ರೆ ಆ ಕೆಲಸ ನಾವು ಮಾಡಿಸ್ಕೊಡ್ತೀವಿ ನಿಮಗೆ. ಇದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶನೇ ಇದು. ಅದಕ್ಕಾಗಿ ಪ್ರತಿ ಕಚೇರಿಯಲ್ಲೂ ಕೂಡ ತಹಶೀಲ್ದಾರ್ ಆಫೀಸು, ಜಿಲ್ಲಾ ಪಂಚಾಯಿತಿ, TPU ಎಲ್ಲ, ಮತ್ತು ಇದು ಗ್ರಾಮಗಳಿರೋ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲೂ ಕೂಡ ನಮ್ಮ ಲೋಕಾಯುಕ್ತ ಸಂಸ್ಥೆಯ ನಾಮ ಫಲಕ ಇರುತ್ತೆ. ಅದರಲ್ಲಿ ನಮ್ಮ ನಂಬರ್ಸ್ ಇರುತ್ತೆ, ಟೆಲಿಫೋನ್ ನಂಬರ್. ಹೌದು, ಏನಾಗಿದೆ ಅಂತಂದ್ರೆ ನೀವು ಹೆಚ್ಚು ನೀವು ಜಾಗೃತರಾದ್ರೆ ಭಯ ಬರುತ್ತೆ, ನೀವು ಜಾಗೃತರಾಗಲಿಲ್ಲ ಅಂದ್ರೆ ಭಯ ಬರೋದಿಲ್ಲ. ಹಾಗಾಗಿ ನಿಮ್ದು ಯಾವುದೇ ಕೆಲಸ ಇದ್ರು ನೀವೊಂದು ಫೋನ್ ಮಾಡಿ ನನಗೆ ತಿಳಿಸಿ. ಆಯ್ತು, ನೀವು ಯಾವತ್ತು ಅಲ್ಲಿಗೆ ಹೋಗ್ತೀರಾ ಅವತ್ತು ಫೋನ್ ಮಾಡಿ ಹೇಳಿ, ನಾವು ನಿಮ್ಮ ಕೆಲಸ ಮಾಡಿಸ್ಕೊಡ್ತೀವಿ. ನರೇಶ್ ರೆಡ್ಡಿ ಅವರೇ, ತಾವು ದಯವಿಟ್ಟು ಸಮರ್ಪಕವಾದ ದೂರನ್ನು ಸಂಸ್ಥೆಗೆ ಸಲ್ಲಿಸಿದರೆ ನಿಮಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಅಧಿಕಾರಿಗಳು ನಿಮ್ಮ ಕೆಲಸ ಮಾಡಿಕೊಡ್ತಾರೆ. ದಯವಿಟ್ಟು ಪ್ರೊಸೀಜರ್ನ ಫಾಲೋ ಮಾಡಿ. ತುಂಬ ಧನ್ಯವಾದಗಳು ಸರ್. ಇವಾಗ ನರೇಶ್ ರೆಡ್ಡಿ ಅವ್ರು ಹೇಳಿದಾಗೆ ಎಲ್ಲ ಕಡೆ ಲಂಚ ನಡೀತಾ ಇದೆ ಅಂತ ಅವ್ರು ಅಂತಾರೆ. ಲಂಚ ಸ್ವೀಕಾರ ಮಾಡೋದು ಅಪರಾಧ ಅಂತ ಎಲ್ರಿಗೂ ಗೊತ್ತಿದೆ, ಲಂಚ ಕೊಡೋದು ಕೂಡ ಅಪರಾಧನಾ ಸರ್? ಹಾಂ, ಇದು ಬಹಳ ಮುಖ್ಯ. ಈಗ 7 PC ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಕಾಲಮ್ 7A, 7B, 7C ಅಂತಿದೆ. 7A ಮುಂದೆ ಮಾಡ್ಕೊಡ್ತೀನಿ ಅಂತೇಳಿ ಲಂಚ ತಗೊಳ್ಳೋದು. 7B ಮುಂದೆ ಮಾಡಿ ಕೆಲಸ ಮಾಡಿ ಆದ ಬಳಿಕ ಆಸ್ ಎ ರಿವಾರ್ಡ್ ಲಂಚ ಕೇಳೋದು. 7C ಮುಂದೆ ಮಾಡ್ಕೊಡ್ತೀನಿ ಅಂತ ಹೇಳಿ ಲಂಚ ತಗೊಳ್ಳೋದು. 3 ಟೈಪ್ಸ್ ಇದೆ. ಈ ರೀತಿ ಲಂಚವನ್ನು ತಗೊಳ್ಳೋದು ಹೇಗೆ ಅಪರಾಧ ಅಂತ ಕಲಂ 7ನಲ್ಲಿ ಹೇಳಿದಾರೋ, ಕಲಂ 8ಅಲ್ಲಿ ಲಂಚವನ್ನು ಕೊಡುವುದೂ ಕೂಡ ಅಪರಾಧ ಅಂತ ಕಲಂನಲ್ಲಿ ಆ್ಯಕ್ಟ್ನಲ್ಲೇ ಇದೆ. ಕಲಂ ಸೆಕ್ಷನ್ 8ಅಲ್ಲಿ ಲಂಚವನ್ನು ಯಾರಾದರೂ ಸರ್ಕಾರಿ ನೌಕರರಿಗೆ ಆಫರ್ ಮಾಡಿದ್ರೆ ಆ ಸರ್ಕಾರಿ ನೌಕರ ವಿತಿನ್ 7 ಡೇಸ್ ಈ ಥರ ನಾನು ಇಂಥ ಕಡೆ ಕೆಲಸ ಮಾಡ್ತೀನಿ, ನಾನು ಸರ್ಕಾರಿ ನೌಕರ, ನನಗೆ ಮಾಡೋ ಕೆಲಸ ಮಾಡಲಿಕ್ಕೆ ನನಗೆ ಲಂಚ ಕೊಡ್ತೀನಿ ಅಂತ ಯಾರು ಆಫರ್ ಮಾಡ್ತಾ ಇದ್ದಾರೆ ಅನ್ನೋವಂಥ ದೂರನ್ನು ನಮಗೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಕೊಡಬೇಕು. ಒಂದೂವರೆ ತಿಂಗಳ ಹಿಂದೆ ಒಂದು ಪ್ರಕರಣ ಇದೇ ರೀತಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ದಾಖಲು ಮಾಡಿದ್ದೀವಿ. ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಯಾರೋ ಒಬ್ಬರು ನಮ್ಮ ಪ್ರಾಸಿಕ್ಯೂಟರ್ ಅವ್ರಿಗೆ ಈ ಕಕ್ಷಿದಾರರು ಅವರು ಬಂದು ಕೇಸ್ನ ಸ್ವಲ್ಪ ನಡೆಸ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಲಂಚ ಆಫರ್ ಮಾಡಿದಾಗ ಅವ್ರು ಬಂದು ದೂರು ಕೊಟ್ಟಿದ್ದರು. ನಾವು ಆ ದೂರನ್ನು ನಾವು ಪ್ರಥಮ ವರ್ತಮಾನ ಅವರಿಗೆ ದಾಖಲು ಮಾಡಿ ಕೊಡೋಕೆ ಬಂದಾಗ ಅವ್ರನ್ನ ಹಿಡಿದು ಜೈಲಿಗೆ ಕಳಿಸ್ಕೊಟ್ಟಿದ್ವಿ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಅವ್ರ ನ್ಯಾಯಾಂಗ ಬಂಧನ ಕಳಿಸಿತ್ತು. ಹಾಗಾಗಿ ಲಂಚ ಕೊಡುವುದು ಅಪರಾಧವೇ ಕಾನೂನು ಪ್ರಕಾರ. ತಗೊಳ್ಳೋದು ಹೇಗೆ ಅಪರಾಧವೋ ಹಾಗೆ ಲಂಚವನ್ನು ಕೊಡುವುದು ಕೂಡ ಅಪರಾಧ ಮಾಡಿದೆ. ಆದರೆ ಯಾರಾದರೂ ನೊಂದಂಥ ವ್ಯಕ್ತಿ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರಲ್ಲ, ಅದನ್ನು ನಾವು ಡೀಲ್ ಮಾಡೋದ್ರಿಂದ ಅಂಥ ವ್ಯಕ್ತಿ ಅಪರಾಧಿ ಆಗಲ್ಲ. ಅವನಿಗೆ ಎಕ್ಸಂಪ್ಷನ್ ಇದೆ. ಸರ್, ಇನ್ನೊಂದು ಆಗಲೇ ತಾವು ಹೇಳಿದ್ರಿ ದೂರನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ. ಈಗ ದೂರುದಾರರು ಖುದ್ದಾಗಿ ಆನ್ಲೈನ್ ದೂರನ್ನು ಸಲ್ಲಿಸಬಹುದಾ? ಆ ಅವಕಾಶ ಇದೆಯಾ? ಲಂಚ ಸ್ವೀಕಾರ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಲೈನ್ ದೂರಿಗೆ ಅವಕಾಶ ಇಲ್ಲ. ನೇರವಾಗಿ ಆತ ಬರಬೇಕು. ಅವರು ನಮ್ಮ ಇದನ್ನ ನಮ್ದು ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು. ಅದೇ ಮತ್ತೆ ಇನ್ನೊಂದು, ಈ ಗೌಪ್ಯತೆಯನ್ನು ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಯಾಕಂದ್ರೆ ದೂರು ಕೊಟ್ಟಿದ್ದೀನಿ ಅಂತ ಜನರು ಯಾವಾಗ ಮುಂದೆ ಬರ್ತಾರೆ ಅಂದರೆ ಆ ಗೌಪ್ಯತೆಯನ್ನು ಮೇಂಟೈನ್ ಮಾಡದೆ ಬರ್ತಾರೆ. ಇಲ್ಲಾಂದರೆ ಮತ್ತೆ ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ ನಮಗೆ, ನೀನು ಆ ಸಂಸ್ಥೆಗೆ ಹೋಗಿದ್ಯಾ, ನೀನು ನೋಡ್ಕೋತೀನಿ, ಈ ಥರ ಎಲ್ಲ ಮಾತುಗಳು ಬರುತ್ತೆ. ಅದನ್ನು ಯಾವ ರೀತಿ ನೀವು ಎನ್ಶೋರ್ ಮಾಡ್ತೀರಾ? ಈಗ ಟ್ರ್ಯಾಪ್ ಪ್ರಕರಣಗಳಲ್ಲಿ ಗೌಪ್ಯತೆ ಅಂದರೆ ಯಾವ ಮಟ್ಟಕ್ಕೆ ಕಾಪಾಡಬೇಕು ಅಂದರೆ ಟ್ರ್ಯಾಪ್ ಆಗೋ ತನಕ ಗೌಪ್ಯವಾಗಿ ಇರಬೇಕು. ಟ್ರ್ಯಾಪ್ ಆದಮೇಲೆ ಅದು ಗೌಪ್ಯವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ FIR ಓಪನ್ ಮಾಡ್ತಾರೆ ನ್ಯಾಯಾಲಯದಲ್ಲಿ. FIR ಆದಾಗ ನಾವು ನ್ಯಾಯಾಲಯಕ್ಕೆ ಒಂದು FIRನ ಕ್ಲೋಸ್ ಲೆಟ್ರಲ್ಲಿ ಕವರಲ್ಲಿ ಕೊಟ್ಟಿರ್ತೀವಿ.
ಟ್ರ್ಯಾಪ್ ಆಗಿ ಮಹಾಜರ್ ಮುಗ್ದೆ ಅವ್ನು ಪ್ರೊಡ್ಯೂಸ್ ಮಾಡ್ತೀವಲ್ವ, ಆ ಸಮಯಕ್ಕೆ FIR ಓಪನ್ ಮಾಡಿ ಅಂತ ನ್ಯಾಯಾಲಯಕ್ಕೂ ಕೂಡ ನಮ್ಗೆ ಗೊತ್ತಿರಲ್ಲ ನಾವು ಯಾರನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಯಾರ ಮೇಲೆ ದಾಖಲು ಮಾಡಿರ್ತೀವಿ ಅಂತ. ಹಾಗಾಗಿ ಗೌಪ್ಯತೆನ ಮಾಡ್ತೀವಿ. ಆದರೆ ಕೆಲವು ಸಾರ್ವಜನಿಕರು ಏನು ಮಾಡ್ತಾರೆ ಅಂದರೆ, ನಾವು ಹೇಳ್ತೀವಿ ಬಟ್ ನಮ್ಮ ನೇಮ್ ಡಿಸ್ಕ್ಲೋಸ್ ಮಾಡಬೇಡಿ ಅಂತ ಹೇಳ್ತಾರೆ. ಅಂಥ ಪ್ರಕರಣಗಳಲ್ಲಿ ಟ್ರ್ಯಾಪ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಟ್ರ್ಯಾಪ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಹಿಡಿಬೇಕಾದ್ರೆ ಕಂಪ್ಲೇಂಟ್ ಬೇಕು, ಫಿರ್ಯಾದುದಾರ ಇರಬೇಕು. ಆ ಫಿರ್ಯಾದುದಾರನ ಇದನ್ನು ಗೌಪ್ಯ ಎಲ್ಲಿ ತನಕ ಕಾಪಾಡ್ಕೊಳ್ತೀವಿ ಅಂದರೆ ಅವನನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡೋ ತನಕ ಕಾಪಾಡ್ಕೊಳ್ತೀವಿ. ಅದಾದ ಬಳಿಕ ನ್ಯಾಯಾಂಗ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ, ಅವ್ರನ್ನ ಮುಂದುವರಿಸ್ತಾರೆ. ಸೊ ಗೌಪ್ಯತೆ ಅನ್ನೋದು ಈ ಮಟ್ಟಕ್ಕೆ ಇರುತ್ತೆ. ಆದರೆ ಯಾವುದಾದ್ರೂ ಈಗ ಡಿಸ್ಪ್ರಪೋರ್ಷನೇಟ್ ಅಸೆಟ್ಟು, ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಬಗ್ಗೆ ಯಾರಾದರೂ ದೂರು ಕೊಟ್ಟರೆ ಅವರನ್ನು ಸಂಪೂರ್ಣ ಗೌಪ್ಯವಾಗಿ ನಾವು ಇಟ್ಕೊಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸುವೋಮೋಟೋ ಆ್ಯಕ್ಷನ್ಸ್ ಮಾಡ್ತೀವಿ. ಸ್ವಯಂ ಪ್ರೇರಿತ ದೂರುಗಳನ್ನ ನಮ್ಮ ಕಡೆಯಿಂದ ಜನರೇಟ್ ಮಾಡಿಕೊಡ್ತೀವಿ. ಇನ್ನೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಟ್ರಿ, ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್, ನಾನು ಅಶೋಕ್ ಗಟ್ಟಿ ಅಂತೇಳಿ ವಾಡಿ ಜಂಕ್ಷನ್ ಮಾತಾಡೋದು ಸರ್. ನಿವೃತ್ತ ASI ಅಶೋಕ್ ಗಟ್ಟಿ ಅಂತ. ವಾಡಿ ಜಂಕ್ಷನ್ ನಿವೃತ್ತ ASI? ASI ಸರ್. ಓಕೆ, ಪೊಲೀಸ್ ಇಲಾಖೆಯಲ್ಲಿ ASI ಆಗಿದ್ರಿ. ಹಾಂ ಸರ್. ಪ್ರಶ್ನೆ ಕೇಳಿ ಸರ್, ಅಧೀಕ್ಷಕರಿದ್ದಾರೆ. ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಾನು ನಿವೃತ್ತ ASI ಸರ್. ನಾನು 1 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ. ಇಲ್ಲಿ ಓಜಾ ಲೇಔಟ್ನಲ್ಲಿ ಒಂದು ಮನೆ ಕಟ್ಟಿದ್ದೀನಿ ಸರ್. ಕಲಬುರಗಿಯಲ್ಲಿ? ಕಲಬುರಗಿಯಲ್ಲಿ ಸರ್. ಓಕೆ. ಅದು ನಂದಿಗೂಡ್ ಪಂಚಾಯತಿ ಬರ್ತದೆ ಸರ್. ಮನೆ ಕಟ್ಟದ ಬಳಕೆ ಅದು ನಾನು ಕನ್ವಿಂಟ್ ಮಾಡೋ ಸಲಗೆ ನನ್ನ ಪ್ಲಾಟ್ ಟ್ಯಾಕ್ಸ್ ಆಗ್ತಿತ್ತು. ನಾನು ಕನ್ವಿಂಟ್ ಮಾಡಿ ತಗೋಬೇಕಾದ್ರೆ ಸುಮಾರು 4 ತಿಂಗಳು ನನಗೆ ಬರೀ ಓಡಿಸಾಡಿದಾರೆ ಸರ್. ಹೇಳ್ಬೇಕು ನಾಳೆ ಕೊಡ್ತೀನಿ ಅನ್ಬೇಕು, ಕೊಡ್ತಾನೆ ಇರಲಿಲ್ಲ ಸರ್. ನಿನ್ನೆ ನಂದು ಫೈನಲ್ ಇತ್ತು ಸರ್. ನಾನು ತಮ್ಮ ಆಫೀಸ್ಗೆ ಬರ್ಬೇಕಂತ ಮಾಡಿದ್ದೆ. ಏನೋ ಅವ್ರ ದೈವ ಸರಿಯಾಗಿ ನಿನ್ನೆ ಕೊಟ್ಟಿದ್ದಾರೆ ನನಗೆ. 4 ತಿಂಗಳಿನಾಗ ಸರ್ ಬರೀ ಒಂದೊಂದು ಟೇಬಲ್ ಕೊಡಿಸ್ತಾರೆ ಸರ್. ಅವ್ರ ಹತ್ರ ಐತಿ ನೋಡು, ಕಂಪ್ಯೂಟರ್ ಹತ್ರ ಐತೆ ನೋಡು, PDO ಹಾಗೆ ಇನ್ನೊಬ್ರು ಮೇಡಮ್ನು ಅದಾರೆ, ಇನ್ನೊಬ್ರು ಕಂಪ್ಯೂಟರ್ ಇಬ್ಬರು ಅದಾರ ಸರ್. ಅವ್ರು ಬರೀ ನಮ್ಗೆ ಸುತ್ತಾಡಿಸ್ತಾರೆ ಸರ್. ನಾನು 32 ವರ್ಷ ಮಾಡಿದ್ದೀನಿ ಸರ್ ಪೊಲೀಸ್ ಇಲಾಖೆಯಲ್ಲಿ. ನಮ್ಮಂತ ಸ್ಟೇಷನ್ಗಳು ಯಾವ ಜನರಿಗೆ ಸಿಗಲ್ಲ ಸರ್. ನಮ್ಮಲ್ಲಿ ತೊಂದರೆ ಕೊಡೋದಂಥದ್ದು ಬಹಳ ಕಡಿಮೆ ಸರ್. ಕಡಿಮೆ, 100ಕ್ಕೆ 100 ಕಡಿಮೆ ನಮ್ಮಲ್ಲಿ. ಆದ್ರೆ ಇವು ಪಂಚಾಯತಿ ಆಫೀಸು, ಇವು ಬೇರೆ ಬೇರೆ ಇಲಾಖೆ ಏನೋ ಸರ್ ಬಹಳ ತೊಂದರೆ ಕೊಡ್ತಾರೆ ಸರ್. ನನಗೆ ಅನುಭವ ಆಗಿದ್ದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್. ಒಳ್ಳೆಯದು. ಏನಿಲ್ಲ, ಈಗ ಸರ್ಕಾರ ಕರ್ನಾಟಕ ಸಕಾಲ ಕಾಯ್ದೆ ಅಂತ ಒಂದು ಜಾರಿಗೆ ತಂದಿದ್ದಾರೆ ಕರ್ನಾಟಕ ಸರ್ಕಾರದವರು. ಸಕಾಲ ಕಾಯ್ದೆ ಅಡಿಯಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ನೀವು ಪಡ್ಕೊಳ್ಬೇಕಾದ್ರೆ ಇಷ್ಟು ದಿನಗಳೊಳಗೆ ಆ ಸೇವೆ ನಿಮ್ಮ ಕೈ ಸೇರಬೇಕು ಅಂತ ಒಂದು ರೂಲ್ ಇದೆ. 15 ದಿನ ಇದೆ, 30 ದಿನ ಇದೆ, ಕೆಲವು ಸೇವೆಗಳು 45 ದಿನ ಇದೆ. ಆ ಸಮಯದಲ್ಲಿಯೇ ಮಾಡಿಕೊಡ್ಬೇಕಾಗಿರೋ ಕರ್ತವ್ಯ ಸಂಬಂಧಪಟ್ಟ ಅಧಿಕಾರಿದು. ಅದಾಗಲಿಲ್ಲ ಅಂದರೆ ಆ ಸಮಯದಲ್ಲಿ ಆಗಲಿಲ್ಲ, ಮೇಲಧಿಕಾರಿಗೆ ದೂರು ಕೊಡ್ಬೇಕು ನೀವು. ಆ ಮೇಲಧಿಕಾರಿ ಅದ್ರ ಬಗ್ಗೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಬೇಕು. ಅದೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ವೈಲೇಟ್ ಮಾಡಬಾರ್ದು. ಕೊನೆಗೆ ನಿಮ್ಮ ಕೆಲಸ 4 ತಿಂಗಳು ಸತಾಯಿಸಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದೀರಾ. ಆದರೆ ನೀವು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಿರ ಬಂದು ಕೊಡಿ, ಯಾವ ಅಧಿಕಾರಿ ನಿಮಗೆ ಸತಾಯಿಸಿದ್ದಾನೆ 4 ತಿಂಗಳು ಅಂತ. ನಮ್ಮ ಕಚೇರಿಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ, ನಾನು ಲೋಕಾಯುಕ್ತ ಸಂಸ್ಥೆಗೆ ಅದನ್ನು ಕಳಿಸ್ಕೊಡ್ತೀನಿ. ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ವಿಚಾರಣೆ ನಡೆಸಿ ಕ್ರಮ ಜರುಗಿಸ್ತಾರೆ. ಓಕೆ ಸರ್. ಧನ್ಯವಾದಗಳು ಅಶೋಕ್ ಅವರೇ, ಕರೆ ಮಾಡಿದ್ದಕ್ಕೆ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ. ಸರ್, ಇನ್ನೊಂದು ಕರೆ ಇದೆ. ಹಲೋ 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 ಸರ್. ಸರ್, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ತೀರಿ? ಹಾಂ ಸರ್. ಹೇಳ್ರಿ, ಯಾರು? ಸರ್, ನಮ್ಮ ಹೆಸರು, ನಾವು ಬೀದರ್ ಜಿಲ್ಲೆ ಸರ್. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಾ. ಓಕೆ. ಹೆಸರು ಹೇಳ್ರಿ? ಗ್ರಾಮ ಸರ್. ಹಾಂ, ಹೆಸರು ಹೇಳ್ರಿ? ಹೆಸರು ಸೋಮನಾಥ್ ಸರ್, ಟೋಕ್ರೆ ಅಂತ. ಸೋಮನಾಥ್ ಟೋಕ್ರೆ. ಹಾಂ ಸರ್. ಕೇಳ್ರಿ, ಪ್ರಶ್ನೆ ಕೇಳ್ರಿ. ಲೋಕಾಯುಕ್ತ ಸಂಸ್ಥೆಯ ಅಧೀಕ್ಷಕರು ಇದ್ದಾರೆ ನಮ್ಮ ಸ್ಟುಡಿಯೋ. ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಇವಾಗ ನಾವು ಏನು 2014 ಟ್ರ್ಯಾಪ್ ಮಾಡಿದ್ದು. ಅದ್ರದ್ದು ಜಜ್ಮೆಂಟ್ ಕಾಪಿ ಇನ್ನೂ ಬಂದಿಲ್ಲ ಸರ್. ನಮಗೆ ಏನು ಕೇಸ್ ಯಾವ ಥರ ನಡೀತಾ ಇದೆ, ಏನಿದೆ ಅಂತಂದು ನಮ್ಗೆ ಏನು ತಿಳಿತಾ ಇಲ್ಲ ಸರ್. ಒಂದು ವಿಷಯ, ನೀವು ಕಂಪ್ಲೇಂಟ್ ಇದ್ರ ಅದರಲ್ಲಿ ದೂರುದಾರರ ನೀವು? ನಾನೇ ಕಂಪ್ಲೇಂಟ್ ಸರ್. ಆಯಿತು, ಒಂದು ಕೆಲಸ ಮಾಡಿ, 2014ರಲ್ಲಿ ನೀವು ಕಂಪ್ಲೇಂಟ್ ಮಾಡಿದ್ರಲ್ವಾ? ಹಾಂ ಸರ್. ಟ್ರ್ಯಾಪ್ ಆಗಿದೆ ಸರ್. ಅದೇ ಟ್ರ್ಯಾಪ್ ಕಂಪ್ಲೇಂಟ್. ನೀವು ಟ್ರ್ಯಾಪ್ ಆಗಿದ್ರೋ ಅಥವಾ ನೀವು ಮಾಡಿಸಿದ್ರಾ? ಮಾಡಿಸಿದ್ವಿ ಸರ್ ನಾವು. ನೀವು ಕಂಪ್ಲೇಂಟ್ ಇದ್ರಿ, ಓಕೆ. ಹಾಂ ಸರ್. ಆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ತನಿಖೆ ಮಾಡಿರ್ತಾರೆ. 2014 ಅಂದರೆ ಲೋಕಾಯುಕ್ತ ಸಂಸ್ಥೆನೇ ಇತ್ತು ಆ ಸಮಯದಲ್ಲೂ. ತನಿಖೆ ಮಾಡಿ ಅದನ್ನ ದೋಷಾರೋಪಣೆ ಪತ್ರ ಸಲ್ಲಿಸಿರ್ತಾರೆ. ನೀವು ಒಂದು ಕೆಲಸ ಮಾಡಿ, ನಾನು ನಾಳೆ ನಮ್ಮ ಬೀದರ್ ಕಚೇರಿಗೆ ಭೇಟಿ ಕೊಡ್ತೀನಿ. ಆವಾಗ ಸ್ವಲ್ಪ ತಾವು ಬಿಡು ಮಾಡ್ಕೊಂಡ್ಬಂದರೆ ಅದರದ್ದು ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀವಿ. ಹಾಂ ಸರ್. ಸರ್, ಅದು ಒಂದಾಯ್ತು ಸರ್. ಹಾಂ, ಹೇಳಿ ಸರ್. ಇವಾಗ ನಾವೇನು ಟ್ರ್ಯಾಪು 2014 ಒಂದು 2016 2 ಟ್ರ್ಯಾಪ್ ಮಾಡೀನಿ ಸರ್ ನಾನು ಬಾಲ್ಕಿ ತಾಲೂಕಿನಲ್ಲಿ. ಇವಾಗ ನಮ್ಮ ಕೆಲಸಗಳು ಏನೇ ಇರಲಿ ಸರ್, ಅವರು ಅಡೆತಡೆ ಮಾಡ್ತಾ ಇದ್ದಾರೆ ಆಫೀಸರ್ ಎಲ್ಲ. ಯಾವುದೋ ಒಂದು ಕುಂದುಕೊರತೆ ನೆಪ ಹೇಳಿ ನಮ್ಮ ಕೆಲಸಗಳನ್ನೇ ಆಗ್ತಾ ಇಲ್ಲ ಸರ್. ಅವು
ನೋಡಿ, ಸರ್ಕಾರಿ ನೌಕರಿನಲ್ಲಿ ಕುಂದುಕೊರತೆ ನೆಪ ಹೇಳೋದು ಯಾರಿಗೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ನಿಮ್ಮ ಕಾನೂನು ಪ್ರಕಾರವಾಗಿ ನಿಮ್ಗೆ ಆಗಬೇಕಾಗಿರೋ ಕೆಲಸ ಅವನು ಮಾಡಿಕೊಡ್ಬೇಕು, ಯಾವುದೇ ಪ್ರಿಜುಡೈಸ್ ಒಳಗಾಗಬಾರ್ದು. ನೀವು ದೂರು ಕೊಟ್ಟಿದ್ದೀರ ಅಂತೇಳಿ ಆ ಥರ ಪ್ರಿಜುಡೈಸ್ ಆಗಿ ನಿಮ್ಮ ಮೇಲೆ ಇಲ್ಲದೇ ಇರೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆ ಥರ ಇದ್ದರೆ ನೇರವಾಗಿ ನನಗೆ ಮಾತಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಹಾಂ ಸರ್, ಯಾಕಂದ್ರೆ ಸರ್ ನಾವು 30 ದಿವಸ ಆಯ್ತು ಸರ್, ಒಂದು ಅಪ್ಲಿಕೇಶನ್ ಕೊಟ್ಟಿನಿ ಸರ್, ಅದು 30 ದಿವಸ ಆಯಿತು, ಒಂದು ವರ್ಷ ಆಯಿತು, ಅದು ರಿಟರ್ನ್ ಯಾವುದು ಇದು ಆಗ್ತದಂತನೂ ಹೇಳಲ್ಲ, ಆಗಲ್ಲ ಅಂತ ಹೇಳಲ್ಲ ಸರ್. ಅದು ಒಳ್ಳೆ ಇರ್ತದೆ ಸರ್. ಎಲ್ಲ ಇದು ನಂದು ಒಬ್ಬಂದೇ ಅಲ್ಲ ಸರ್, ಎಲ್ಲ ಜನರದ್ದು ಇದೇ ಥರ ಇದೆ ಸರ್. ಬಾಲ್ಕಿಯಲ್ಲಿ ಒಂದು ಕೆಲಸ ಆಗ್ತಲ್ಲ. ಆಯಿತು, ಸೋಮನಾಥ್ ಅವರೇ ಈಗಾಗಲೇ ಸರ್ ಹೇಳಿದಾಗೆ ಅವರು ನಾಳೆ ಬಿದರಲ್ಲಿ ಅವೈಲೇಬಲ್ ಇರ್ತಾರೆ. ದಯವಿಟ್ಟು ಎಲ್ಲ ದಾಖಲಾತಿಗಳ ಸಮೇತ ತಾವು ಖುದ್ದಾಗಿ ಅವ್ರನ್ನ ಭೇಟಿಯಾದರೆ ಅವರು ಪರಿಹಾರ ಉಪಾಯಗಳನ್ನು ತಿಳಿಸ್ತಾರೆ. ಹಾಂ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಚಯ ಮಾಡಿಕೊಡ್ರಿ ಸರ್. ನಾ ಇಲ್ಲಿ ಭಾಲ್ಕಿ ತಾಲೂಕು ಸಿದ್ದೇಶ್ವರ ವೈಜನಾಥ್ ಅಂತ ಮಾತಾಡೋದು ಸರ್. ವೈಜನಾಥ್ ಅವರು ಭಾಲ್ಕಿ ತಾಲೂಕಿನಿಂದ. ಹಾಂ ಸರ್. ಪ್ರಶ್ನೆ ಕೇಳಿ ಸರ್. ಸರ್ ನಂದು ಪ್ರಶ್ನೆ ಏನ್ರಿ, ನಂದೊಂದು ಸಣ್ಣದು ಅಂಗಡಿ ಇದೆ ಸರ್. ಅದು ಪಂಚದ ಅನುಮತಿ ತಗೊಂಡು 25 ವರ್ಷ ಆಯ್ತು ನಡ್ಸ್ಲತ್ತೆ ಸರ್. ಈಗ ನಾನು ಆಜು ಬಾಜು ಏನಿದ್ದಿಲ್ಲ ಸರ್. ಈಗ ಒಂದು ದೇವಾಲಯ ಕಡೆಯಿಂದ ಒಂದು ನಾಲಿ ಮೇಲೆ ಕಾಂಪ್ಲೆಕ್ಸ್ ಕಟ್ಟಾರ ಸರ್. ಕಟ್ಟಿ ಅದಕ್ಕೆ ನನಗೆ ತೊಂದರೆ ಮಾಡಿ ನೀನು ತೆಗಿಲಕ್ಕೆ ಹಚ್ಚಾರ ಸರ್. ಈಗ ನನಗೆ ಬದುಕೋದು ಭಾಳ ಕಷ್ಟ ಆಗ್ಯದ. ನಾವು ಒಂದು ಹ್ಯಾಂಡಿಕ್ಯಾಪ್ ಸರ್, ನನಗೆ ಆಸ್ತಿ ಇಲ್ಲ ಹೆಚ್ಚಿಗೆ. ಅದಕ್ಕೆ ನಾ ಇದಕ್ಕೆ ಏನು ಮಾಡಬೇಕು ಅಂತಿಲ್ಲ ಸರ್. ಈಗ ಇಂಥ ದೂರುಗಳನ್ನು ಸಂಬಂಧಪಟ್ಟಾಗೆ ತಾವು ಜಿಲ್ಲಾ ಆಡಳಿತಗಳನ್ನ ಅವ್ರಿಗೆ ಸಂಪರ್ಕಿಸಬೇಕಾಗುತ್ತೆ. ಲೋಕಾಯುಕ್ತ ಸಂಸ್ಥೆ ಏನಂದರೆ ಲಂಚದ ಬೇಡಿಕೆ ಇಟ್ಟರೆ ಲಂಚ ತಗೊಳ್ತಾ ಇದ್ದಾರೆ ಅಂತಾರೆ, ನಿಮಗೆ ಮಾಡ್ಕೊಳ್ಬೇಕಾಗಿರೋ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂಥ ದೂರುಗಳನ್ನ ಸ್ವೀಕರಿಸುತ್ತೆ. ನಿಮ್ಮದು ಒಂದು ಸ್ವಲ್ಪ ಮಾನವೀಯ ನೆಲೆಗಟ್ಟಿನಲ್ಲಿ ನೀವು ನಿಮ್ಮ ಅಲ್ಲಿ ಮೇಲಧಿಕಾರಿಗಳನ್ನು ಕಂಡು ಅವರನ್ನು ಸಂಪರ್ಕಿಸಿ ತಮ್ಮ ಇದಕ್ಕೆ ಪರಿಹಾರ ಕಂಡುಕೊಳ್ಬೋದು ಅಂತ ಅನಿಸುತ್ತೆ ನಮಗೆ. ವೈಜನಾಥ್ ಅವರೇ, ಮೊದಲು ನೀವು ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಸಂಪರ್ಕ ಮಾಡಿ, ನಂತರ ಕೆಲಸ ಆಗಲಿಲ್ಲ ಅಂದರೆ ಸಂಸ್ಥೆಗೆ ಸಂಪರ್ಕ ಮಾಡೋದು ಒಳ್ಳೆಯದು ಅಂತ ಸರ್ ಹೇಳ್ತಿದ್ದಾರೆ. ತುಂಬ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಾಂ, ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಪರಿಚಯ ಆಳಂದ ತಾಲೂಕು ರೀ, ನಮ್ಮ ಊರು ಸಾಲೇಗಾಂವ್. ಸಾಲೇಗಾಂವ್. ಹೆಸರು? ಹಾಂ, ಹೆಸರು ನನ್ನ ಹೆಸರು ಚಂದ್ರಕಾಂತ್ ಹೆಬಳೆ ರೀ. ಚಂದ್ರಕಾಂತ್ ಹೆಬಳೆ. ಲೋಕಾಯುಕ್ತ ಸಂಸ್ಥೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ರಿ. ಹಾಂ, ಈಗ ನಮ್ಮಲ್ಲಿ ಏನಂತಾರೆ, ಅಲ್ಲಿ ಒಬ್ಬ ಹಳ್ಳಿ ಒಳಗೆ ಏನೂ ಗೊತ್ತಂಗಿಲ್ಲ ಭಾಳ ಮಂದಿಗೆ ರೀ. ನಾವು OAP ರೊಕ್ಕ ಮಾಡಿಸ್ತು ಅಂತೇಳಿ 4,000 ರೂಪಾಯಿ ತೊಗೋತಾರೆ ರೀ. ಏನು ಅರ್ಥ ಆಗಲಿಲ್ಲ, ಇನ್ನೊಂದು ಸರ್ತಿ ಕೇಳಿ. ಈ ವಯಸ್ಕರದ ರೊಕ್ಕ ಮಾಡ್ತೀವಿ ಅಂತ ಹೇಳಿ ರೊಕ್ಕ ತೊಗೊಂತಾರೆ ರೀ. ಆಯಿತು, ಒಂದು ನಿಮಿಷ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಈಗ ವಯಸ್ಕರಿಗೆ ಬರಬೇಕಾದಂಥ ಪೆನ್ಷನ್ನು ಸಂಬಂಧಪಟ್ಟಂಥ ವೇತನಗಳಿಗೆ ಸಂಬಂಧಪಟ್ಟಾಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಯಾರು ಆ ರೀತಿ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಹತ್ರ ನಿಮ್ಮ ಕಡೆ ನಿಮ್ಮ ಪರಿಚಯದವ್ರ ಹತ್ರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಾವು ತಿಳ್ಕೊಂಡು ಒಂದು ದಿನ ನಮ್ಮ ಕಚೇರಿಗೆ ಬಂದರೆ ಅದನ್ನು ಸರಿಪಡಿಸ್ಕೊಡ್ತೀವಿ. ನಮಗೆ ಟ್ರ್ಯಾಪ್ ಮಾಡ್ತೀವಿ. ಕಚೇರಿ ವಿಳಾಸ ಕೇಳ್ತಿದ್ದಾರೆ ಸರ್? ಏನಿಲ್ಲ, ನಮ್ಮ ಐವನ್ ಶಾಹಿ ಕಟ್ಟಡ ಇದೆಯಲ್ಲ ಕಲಬುರಗಿ ನಗರದಲ್ಲಿ, ಐವನ್ ಶಾಹಿ ಕಟ್ಟಡದ ಒಳಗಡೆನೆ ನಮ್ಮ ಕಚೇರಿ ಬರುತ್ತೆ. ಆಗ ಪ್ರಿಮೈಸಸ್ ಒಳಗೆ, ಗೆಸ್ಟ್ ಹೌಸ್ ಒಳಗಡೆ ತಾವು ನೇರವಾಗಿ ಬನ್ನಿ. ಹೌದು, ತುಂಬ ಸಂತೋಷ. ನೀವು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ನೀವು ಅವ್ರ ಪರವಾಗಿ ಬಂದರೆ ತುಂಬ ಅನುಕೂಲ ಆಗುತ್ತೆ. ನೀವು ಅವ್ರನ್ನ ಯಾರು ಆ ಥರ ಡಿಮ್ಯಾಂಡ್ಗೆ ಆ ಥರ ಬೇಡಿಕೆಗೆ ಒಳಗಾಗಿದ್ದಾರೆ ಅಂಥವ್ರನ್ನ ಕರ್ಕೊಂಡು ಬನ್ನಿ. ನಾವು ಉಳಿದಿರೋದು ನಾವು ಇಲ್ಲಿ ಕ್ರಮ ಜರುಗಿಸ್ತೀವಿ. ಅವ್ರು ಬರಂಗಿಲ್ಲ ಸರ್, ಇಲ್ಲಿ ಹಳ್ಳಿ ಒಳಗೆ ಎಲ್ಲಿ ಹೋಗಲ್ಲ ಬಿಡಲ್ರಿ ಅವರು. ಆಯ್ತು, ಒಂದು ಕೆಲಸ ಮಾಡ್ತೀನಿ, ನೀವು ಕಲಬುರಗಿಗೆ ಬಂದು ನನಗೆ ಭೇಟಿ ಮಾಡಿ, ನಮ್ಮಿಂದ ಅಧಿಕಾರಿಯವ್ರನ್ನ ಕಳಿಸ್ಕೊಡ್ತೀನಿ ನಾನು ಅಲ್ಲಿಗೆ. ಹಾಂ, ನಮಸ್ಕಾರ. ಅವ ಏನು ಏನಿಲ್ಲ ರೀ, ಕೆಲಸಗಾರಲ್ಲ ಏನಿಲ್ಲ ರೀ, ಅದು ತಲಾಟಿ ಕೈಯಿಂದ ಮನುಷ್ಯರೇ ಅವ. ತಲಾಟಿನೂ ಕೂಡ ಸರ್ಕಾರಿ ನೌಕರನೇ. ಅವರು VAO ಅಂತಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ತಲಾಟಿ ಅಂತ ತೊಳಂಗಿಲ್ಲ ರೀ, ತಲಾಟಿ ಒಂದು ಮನುಷ್ಯ ಇಟ್ಟಿರ್ತಾನೆ ರೀ ಅವ ಹಳ್ಳಿ ಒಳಗೆ. ಆಯಿತು ಬಿಡಿ, ಅದನ್ನ ಸರ್ಕಮ್ಸ್ಟಾನ್ಷಿಯಲ್ ಸಂದರ್ಭ ನೋಡಿ ಮಾಡೋಣ, ಕ್ರಮ ಜರುಗಿಸೋಣ, ಅದೇನು ತೊಂದರೆ ಇಲ್ಲ. ಕಾನೂನಿನ ಅಡಿ ಆಗೋದ್ರೆ ಮಾಡ್ಕೊಡ್ತೀವಿ. ನೀವು ಬಂದಾಗ ನನಗೊಂದ್ಸರಿ ಭೇಟಿ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ತುಂಬ ಧನ್ಯವಾದಗಳು ಚಂದ್ರಕಾಂತ್ ಅವರೇ, ಕರೆ ಮಾಡಿ ಪ್ರಶ್ನೆ ಕೇಳಿದ್ರಿ. ಸರ್, ಈಗ ಕೆಲವೊಂದು ಸರ್ತಿ ಸಂಸ್ಥೆಗೆ ಸುಳ್ಳು ದೂರು ಕೊಡೋ ಬರ್ತಾ ಇರುತ್ತೆ. ಈ ಸುಳ್ಳು ದೂರು ಕೊಟ್ಟರೆ ಅವ್ರಿಗೇನಾದರೂ ಶಿಕ್ಷೆ ಇದೆಯಾ? ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಸರ್? ಲೋಕಾಯುಕ್ತ ಸಂಸ್ಥೆಗೆ ಲೋಕಾಯುಕ್ತ ಅಧಿನಿಯಮದ ಕೆಳಗಡೆ ಯಾವ್ದಾದ್ರು ಸರ್ಕಾರಿ ನೌಕರನ ವಿರುದ್ಧ ಯಾರಾದ್ರು ಸುಳ್ಳು ದೂರು ದಾಖಲು ಮಾಡಿದ್ರೆ, ಅದು ಸುಳ್ಳು ದೂರು ಅಂತ ಅದು ವಿಚಾರಣೆಯಲ್ಲಿ ಅದು ಕಂಡು ಬಂದರೆ ಅಂಥವ್ರ ವಿರುದ್ಧನೂ ಕೂಡ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಾರ್ಯ ಜಾರಿಯಾಗುತ್ತೆ. ಅದಕ್ಕೆ ಒಂದು ಪ್ರಾವಿಷನ್ ಇದೆ ಲೋಕಾಯುಕ್ತ ಕಾಯ್ದೆನಲ್ಲಿ. ಅದೇ ರೀತಿ ಲೋಕಾಯುಕ್ತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲೂ ಕೂಡ ಯಾರಾದರೂ ಸುಳ್ಳು ದೂರು ಕೊಟ್ಟರೆ, ಭಾರತ ದಂಡ ಸಂಹಿತೆ ಅಡಿಯಲ್ಲಿ, ಅದು ಈಗ BNS ಭಾರತೀಯ ನಾಗರಿಕ ಸಂಹಿತೆ ಅಡಿಯಲ್ಲಿ ಕೂಡ ಸುಳ್ಳು ದೂರು ಯಾರಾದರೂ ದಾಖಲು ಮಾಡಿದ್ದಾರೆ ಅಂತಂದರೆ ಅಂಥ ಜನಗಳ ಮೇಲೆ ಪ್ರಕರಣವನ್ನು ಸಾರ್ವಜನಿಕ ನೌಕರರು ಕೂಡ ದಾಖಲಿಸ್ಬೋದು.
ಸರ್ ಇವಾಗ ಏನಾದರೂ ಈಗ ಇವರು ಚಂದ್ರಕಾಂತ್ ಅವ್ರ ಪ್ರಶ್ನೆ ಕೇಳಿದ ಹಾಗೆ ಹಳ್ಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಂಸ್ಥೆ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಜಾಗೃತಿ ಕಾರ್ಯಕ್ರಮಗಳೇನಾದರೂ ಮಾಡ್ತಾ ಇದ್ದಾರೆ ಸರ್? ಹೌದು, ನಾವೇನು ಮಾಡ್ತೀವಿ, ಪ್ರತಿ ತಾಲೂಕುಗಳಿಗೆ ಹೋಗಿ ನಮ್ಮ ಜನಸಂಪರ್ಕ ಸಭೆ ನಡೆಸ್ತೀವಿ ನಿಗದಿತ ಅವಧಿಯಲ್ಲಿ. ಆ ಜನಸಂಪರ್ಕ ಸಭೆಯಲ್ಲಿ ನಡೆಸುವ ಸಮಯಕ್ಕೆ ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಣೆ ಮಾಡ್ತೀವಿ. ತಾಲೂಕಿನಲ್ಲಿ ನಾವು ಜನಸಂಪರ್ಕ ಸಭೆ ನಡೆಸ್ತಾ ಇದ್ದೀವಿ. ತಾಲೂಕು ಆಡಳಿತ ಸಂಬಂಧಪಟ್ಟ ಯಾವ್ದಾದ್ರು ದೂರುಗಳಿದೆ ಸಾರ್ವಜನಿಕರು ಬಂದು ಕೊಡಿ ಅಂತ ಕೇಳ್ತೀವಿ. ಆ ಸಮಯದಲ್ಲಿ ಕೆಲವು ದೂರುಗಳು ತಂದು ಕೊಡ್ತಾರೆ. ಆಗ್ಲಿಂದ ಹಾಗೆ ಆ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಅಲ್ಲಿ ಹಾಜರಿರ್ತಾರೆ ಆ ಸಭೆಯಲ್ಲಿ. ಅವಾಗ ಬಹಳ ಅನುಕೂಲ ಆಗೋದು ಜನರಿಗೆ. ಒಂದು ವಾರದೊಳಗಡೆ ಕೆಲಸ ಮಾಡಿ ನಮಗೆ ಕಂಪ್ಲೇಂಟ್ಸ್ ಕೊಡಿ ಅಂತಲೂ ಕೇಳ್ತೀವಿ. ನಮ್ಮ ಲೋಕಾಯುಕ್ತ ಸಂಸ್ಥೆ ನಮಗೆ ನೀಡಿರುವಂಥ ಒಂದು ಸೂಚನೆ ಮೇಲೆ ಆ ಥರ ಸಭೆ ನಡೆಸ್ತೀವಿ. ಆವಾಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಭಾಳಷ್ಟು ದೂರುಗಳು ಪರಿಹಾರ ಆಗುತ್ತೆ ಅಂತ. ಮತ್ತು ಅದಲ್ಲದೆ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಪಾಂಪ್ಲೆಟ್ಗಳನ್ನ ಕೊಡೋದು ಈ ಥರ ನಿಮಗೆ. ಮತ್ತು ಕೆಲವೊಂದು ಸಾರಿ ನಮ್ಮ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟಾಗ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಕಸ ವಿಲೇವಾರಿ ಮಾಡಲಿಕ್ಕೆಲ್ಲ ವಾಹನಗಳೆಲ್ಲ ಇರ್ತವೆ. ಅದರಲ್ಲಿ ಸೌಂಡ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಆ ಸೌಂಡ್ ಸಿಸ್ಟಮ್ ಮೂಲಕ ಅದನ್ನೆಲ್ಲ ಪ್ರಚಾರ ಮಾಡ್ತೀವಿ. ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಸರ್ ಇನ್ನೊಂದು ಕರೆ ಇದೆ. ಹಲೋ 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 ಸರ್, ನಮಸ್ಕಾರ. ನಮಸ್ತೆ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ತೀರಾ? ಧನ್ಯವಾದಗಳು ಸರ್. ನನ್ನ ಹೆಸರು ಶ್ಯಾಮಬಸಪ್ಪ ಕಟ್ಟಿಮನಿ ಅಂತೇಳಿ ಸರ್, ಕಲಬುರಗಿ ಬಸವನಗರದಿಂದ ಮಾತಾಡ್ತಾ ಇರೋದು. ಹೇಳ್ರಿ ಸರ್, ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳ್ರಿ. ಆಯ್ತು ಸಾಹೇಬ್ರಿಗೆ ನನ್ನ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಶ್ಯಾಮಬಸಪ್ಪ ಕಟ್ಟಿಮನಿ ಅಂತೇಳಿ ಮಾತಾಡ್ತಾ ಇರೋ ಸರ್. ನಾನು ಬ್ಲೈಂಡ್ ಸರ್. ಈಗ ನಮ್ಗೆ ಏನಾಗಿದೆ ಅನ್ಯಾಯ ಅಂದ್ರೆ ಸರ್, ಒಂದ್ 25-30 ವರ್ಷದ ಕಡೆ ನಮ್ಮ ತಂದೆಯವರು ಒಂದು ಪ್ಲಾಟ್ ತಗೊಂಡಿದ್ದಾರೆ ಸರ್. ಇದು ಜಾಧವ್ ಲೇಔಟ್ ಅಂತೇಳಿ ಸರ್, ಚಂದ್ರಭಾಗ ನಗರ ಅಂತ ಇದೆ ಅಲ್ಲ ಸರ್, ಅಲ್ಲಿದೆ ಸರ್. ಏನಾಗಿದೆ, ನಮ್ಮ ತಂದೆಯವರು ತಗೊಂಡ್ಯಾರ ಸರ್. ಈಗ ನಮ್ಮ ಸೋದರ ಅತ್ತೆ ಅವ್ರು ಏನ್ ಮಾಡ್ತಾ ಇದಾರೆ ಸರ್, ಅದ್ರ ಒಳಗೆ ನನ್ನೂ ಪಾಲಿದೆ, ನನಗೂ ಬರ್ಬೇಕು. ನಾನು ಮನಿ ಕಟ್ಟಳಿಗೆ ನನ್ನೂ ರೊಕ್ಕ ಬಿದ್ದಾವ. ಈಗ ನಾನು ಅರ್ಧ ಪಾಲು ಬರ್ತಂತೇಳಿ ಸುಳ್ಳೆ ಅಪವಾದ ಹೊರಿಸಿ ಅವರು ಅರ್ಧ ಪ್ಲಾಟ್ ನಮ್ದು ಹೆಸರಲ್ಲದ ಅಂತೇಳಿ ಸುಳ್ಳೆ ಹೇಳ್ತಾ ಇದಾರೆ ಸರ್. ಶರಣ್ ಬಸಪ್ಪ ಅವರೇ, ನಿಮ್ದು ಮೊಬೈಲ್ ನಂಬರ್ ಹೇಳಿ ನನಗೆ, ನಿಮ್ದು ಇದ್ರೆ. 99 ಸರ್. 45 ಸರ್. 72 ಸರ್. 72 3893 ಸರ್. 9945723893 ನಾ? ಆಯ್ತು, ನಾವು ಆಯ್ತು, ಗೊತ್ತಾಯ್ತು. ತಾಯಿ ಇಲ್ಲ ಸರ್, ತಂದೆ ಇದ್ದಾರೆ. ಆಯ್ತಾ, ಒಂದು ನಿಮಿಷ. ನಿಮಗೆ ನಾನು ಫೋನ್ ಮಾಡಿ ನಾನು ನಿಮಗೆ ಮಾತಾಡಿಬಿಟ್ಟು ನಿಮಗೆ ಪರಿಹಾರ ಹೇಳ್ತೀನಿ ಏನಂತ. ಅದನ್ನು ಅಟೆಂಡ್ ಮಾಡ್ತೀನಿ. ಅದಕ್ಕೆ ನಂಬರ್ ತೊಗೊಂಡಿದ್ದೀನಿ, ಪರವಾಗಿಲ್ಲ ಬೇಡಿ. ನಾನು ಮಾತಾಡ್ತೀನಿ ತಮ್ಮ ಜೊತೆ. ಸರ್, ಈಗ ನಾವು ನೋಡಬಹುದು ತುಂಬಾ ವಿಶೇಷ ವರ್ಗದ ಜನರು ಕೂಡ ಕರೆ ಮಾಡ್ತಿದ್ದಾರೆ. ದೃಷ್ಟಿಹೀನರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು. ಇವರಿಗಾಗಿ ಏನಾದ್ರು ಸಂಸ್ಥೆಯಲ್ಲಿ ಸಹಾಯಕರನ್ನ ಏನಾದರೂ ನೇಮಕ ಮಾಡೋದು, ಆ ಥರ ಅವರಿಗೆ ಅಸಿಸ್ಟ್ ಮಾಡೋದು, ಪ್ರಕರಣ ದಾಖಲಿಸುವಲ್ಲಿ ಅಥವಾ ಅದನ್ನು ಫಾಲೋ ಅಪ್ ಮಾಡೋದ್ರಲ್ಲಿ ಏನಾದರೂ ಇದೆಯಾ ಸರ್? ಖಂಡಿತ. ಇಂಥ ಪ್ರಕರಣಗಳು ಬಂದಾಗ ನಮ್ಮ ಅಧಿಕಾರಿಗಳೇ ಅಥವಾ ನಮ್ಮ ಸಿಬ್ಬಂದಿಗಳೇ ಖುದ್ದಾಗಿ ಅವರಿರೋ ಜಾಗಕ್ಕೆ ಹೋಗಿ ಅವರಿಂದ ದೂರು ಪಡ್ಕೊಳ್ಳೋದು, ನಿಜವಾಗ್ಲೂ ಅವರ ಇದೇನಿದೆ ಅನ್ನುವಂಥ ಒಂದು ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಇದು ಮಾನವೀಯತೆಯಿಂದ ಇದು ಬಹಳ ಮುಖ್ಯವೂ ಕೂಡ. ಯಾಕೆಂದರೆ ಅವರು ಯಾವುದೋ ಬಸ್ ಹಿಡ್ಕೊಂಡು ಯಾವುದೋ ದೂರದಿಂದ ನಮ್ಮ ಕಚೇರಿಗೆ ಬರೋದು, ಅದಕ್ಕೋಸ್ಕರ ಅವರಿಗೆ ಹೆಚ್ಚು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ನಮ್ಮ ನಂಬರ್ಗೆ ಒಂದು ಕಾಲ್ ಮಾಡಿದ್ರು ಅಥವಾ ಯಾರ ಕಡೆಯಿಂದ ಹೇಳಿ ಕಳಿಸಿದ್ರು, ನಾವೇ ಅಲ್ಲಿಗೆ ಹೋಗಿ ಅವರ ದೂರುಗಳನ್ನು ಸ್ವೀಕಾರ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದ ಆಗಬಹುದಾದಂಥ ಕಾನೂನು ಸಮ್ಮತ ಪರಿಹಾರ ದೊರಕಿಸಿಕೊಡುವಲ್ಲಿ ನಾವು ಅವರಿಗೆ ಸಹಕಾರಿಯಾಗಿ ನಿಲ್ತಿದ್ದೇವೆ. ಸರ್, ಸಾಮಾನ್ಯವಾಗಿ ಈಗ ನಾವು ಅಕ್ರಮ ಆಸ್ತಿ ಈ ಶೋಧ ಕಾರ್ಯಗಳ ಬಗ್ಗೆ ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇರ್ತೀವಿ. ಆವಾಗ ಜನರು ಸಾಮಾನ್ಯವಾಗಿ ಅವರು ಅಂದರೆ ಯಾವುದೇ ರೀತಿ ಅಕ್ರಮ ಆಸ್ತಿ ಗಳಿಸಿಲ್ಲ ಅಂದರೂ ಕೂಡ ಒಂಥರ ಭಯ ಸೃಷ್ಟಿಯಾಗುತ್ತೆ ಅವರಲ್ಲಿ. ನಮ್ಮ ಮನೆಗೆ ಶೋಧ ಬಂದರೆ ನಾವು ಏನು ಮಾಡಬೇಕಪ್ಪ, ಯಾವೆಲ್ಲ ದಾಖಲಾತಿಗಳು ಇಟ್ಕೋಬೇಕು, ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ಒಂದು ಭಯ ಸೃಷ್ಟಿಯಾಗುತ್ತೆ. ಅವ್ರಿಗೆ ಏನೆಲ್ಲ ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತಾರೆ ಸರ್? ನೋಡಿ, ಸರ್ಕಾರಿ ನೌಕರರಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸರ್ಕಾರ ಅವರ ಪರವಾಗಿ ನಿಂತಿರುತ್ತೆ ಯಾವಾಗಲೂ. ನಿಮಗೆ ಅದು ಕಾನೂನಿನಲ್ಲಿ ಪ್ರಾವಿಷನ್ ಇದೆ. ಸರ್ಕಾರಿ ಕೆಲಸ ಮಾಡುವಾಗ ಅವನು ಯಾವುದೇ ರೀತಿ ಸ್ವಹಿತಾಸಕ್ತಿ ಇಲ್ಲದೆ ಸರ್ಕಾರದ ಹಿತಾಸಕ್ತಿಗೆ ಅನುಸಾರ ಕೆಲಸ ಮಾಡಿದರೆ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರವೇ ಅವನ ಹಿಂದೆ ಇರುತ್ತೆ. ಅದಲ್ಲದೆ ಅವನು ಸರ್ಕಾರದ ಹೆಸರಲ್ಲಿ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಏನಾದ್ರು ಮಾಡಿದ್ದಾನೆ ಅವನ ಸ್ವಂತಕ್ಕೆ ಅಂದಾಗ ಅವನು ಭಯ ಪಡಬೇಕಾಗುತ್ತೆ. ಇದು ಮುಖ್ಯ. ಈ ಅಕ್ರಮ ಆಸ್ತಿ ಪ್ರಕರಣಗಳಲ್ಲೂ ಹಾಗೆಯೇ. ಅಕ್ರಮ ಆಸ್ತಿ ಪ್ರಕರಣಗಳಲ್ಲಿ ನಾವು ಸೋರ್ಸ್ ಮಾಡುವಾಗಲೇ ಬಹಳಷ್ಟು ಕೇರ್ ತಗೊಳ್ತೀವಿ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ನಾವು ಅಕ್ರಮ ಆಸ್ತಿ ಪ್ರಕರಣವನ್ನು ದಾಖಲು ಮಾಡಿ ಅವನ ಮನೆ ಸರ್ಚ್ ಮಾಡಿದ್ದೀವಿ ಅಂತಂದರೆ ಎಲ್ಲ ಪೇಪರ್ಗಳಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ವರದಿ ಆಗಿಬಿಡುತ್ತೆ.
ಅವ್ರ ಬಗ್ಗೆ ಭಾಳ ಅವ್ರ ರೆಪ್ಯುಟೇಷನ್ ಎಲ್ಲ ಹಾಳಾಗೋ ಸಾಧ್ಯತೆ ಭಾಳ ಇದೆ. ಹೌದು. ಅಂತಹ ಪ್ರಕರಣಗಳನ್ನ ಭಾಳ ಸೀರಿಯಸ್ ಆಗಿ ನಾವು ತಗೊಳ್ತೀವಿ. ಅವನು ಅಕ್ರಮ ಆಸ್ತಿ ಮಾಡಿಲ್ಲ ಅಂತವನ್ನ ಹತ್ರಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದಾರೆ ಅನ್ನೋದನ್ನು 2-3 ಲೆವೆಲಲ್ಲಿ ಸ್ಕ್ರೂಟಿನಿ ಮಾಡ್ತೀವಿ ನಾವು. ಮೊದಲು ಅಧಿಕಾರಿ ಸೋರ್ಸ್ ರಿಪೋರ್ಟ್ ಕೊಡೋ ಅಧಿಕಾರಿ ಮಾಡುವಂಥ ಒಂದು ಸ್ಕ್ರೂಟಿನಿ, ಅದಾದಮೇಲೆ SP ಮಾಡೋ ಸ್ಕ್ರೂಟಿನಿ, ಅದಾದಮೇಲೆ ಮೇಲಧಿಕಾರಿ ಮಾಡೋ ಸ್ಕ್ರೂಟಿನಿ. ಈ ಲೆವೆಲಲ್ಲಿ ಸ್ಕ್ರೂಟಿನಿ ಆದ ಬಳಿಕ ಅದು ಕೇಸ್ ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ಯಾರು ಸಾರ್ವಜನಿಕ ನೌಕರರು ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ದೇ ಹ್ಯಾವ್ ಸಮ್ ಇಲ್ಲಿಗಲ್ ಎಂಥದ್ದು ಮನಿ ಅಕ್ರಮ ಸಂಪತ್ತಿ ಇಲ್ಲ ಇದ್ದರೆ ಏನು ಮಾಡಲಿಕ್ಕೆ ಆಗೋಲ್ಲ. ಅಕ್ರಮ ಸಂಪತ್ತಿ ಇಲ್ಲ ಅನ್ನುವಂಥ ವ್ಯಕ್ತಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಕೇಳುಗರೆ, ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ದೂರುಗಳು ಅಥವಾ ಏನಾದರೂ ಅನುಮಾನಗಳಿದ್ದರೆ ತಾವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಇನ್ನೊಮ್ಮೆ ಹೇಳ್ತೇನೆ. 295986, ಎರಡನೇ ಸಂಖ್ಯೆ 295987, ಕೊನೆಯ ಸಂಖ್ಯೆ 310105. ಇವೆಲ್ಲವುಗಳಿಗೂ ನೀವು STD ಕ್ರಮಾಂಕ 08472 ಅಟ್ಯಾಚ್ ಮಾಡಬೇಕಾಗುತ್ತೆ. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಕಲಬುರಗಿ ಘಟಕದ ಪೊಲೀಸ್ ಅಧೀಕ್ಷಕರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹೀಗಾಗಿ ಚರ್ಚೆಯನ್ನು ಮುಂದುವರಿಸೋಣ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಇವಾಗ ಇಂದಿನ ಯುವಕರೇ ಮುಂದಿನ ಭವಿಷ್ಯ ಅಂತ ಮಾತಾಡ್ತೀವಿ. ಇಂದಿನ ಯುವಕರು ಮುಂದಿನ ಬೇರೆ ಬೇರೆ ಇಲಾಖೆಗಳಲ್ಲಿ ಅಧಿಕಾರಿಗಳಾಗ್ತಾರೆ. ಈ ಯುವಕರ ಪಾತ್ರ ಏನಂತೀರ ಸರ್ ಈ ಕರಪ್ಷನನ್ನು, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದ್ರಲ್ಲಿ? ಈಗ ಒಂದು ಈ ಭಾಗದ ದೊಡ್ಡ ಸಂತರು ಅವರಿಗೆ ಇಲ್ಲ, ಅವರು ಒಂದು ಮಾತು ಹೇಳಿದ್ದಾರೆ. ಅದನ್ನು ನಾನು ಎಲ್ಲರೂ ಹೋದಾಗ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ದಾರೆ. ವಿದ್ಯೆ ಕಲಿತು ಕೂಡ ಭ್ರಷ್ಟನಾದರೂ ಆಗಬಹುದು, ಆದರೆ ಉತ್ತಮ ಸಂಸ್ಕಾರ ಕಲಿತಂಥ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ ಅಂತ ಒಂದು ಮಾತು ಹೇಳಿದ್ದಾರೆ ಗುರುಜಿ. ಆ ರೀತಿ ವಿದ್ಯಾವಂತ ಆದ ಕೂಡಲೇ ಅವನು ಭ್ರಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಆದರೆ ಸಂಸ್ಕಾರ ಅನ್ನೋದು ವ್ಯಕ್ತಿಗೆ ಬಹಳ ಮುಖ್ಯ. ಅಂಥ ಒಂದು ಸಂಸ್ಕಾರವನ್ನು ಬಾಲ್ಯದಿಂದಲೇ ಮಗುವಿಗೆ ನಾವು ಕೊಡ್ತಾ ಬಂದರೆ, ಮತ್ತು ಸಮಾಜದ ಬಗೆಗಿನ ಹೆಚ್ಚಿನ ಕಳಕಳಿಯನ್ನು ಅವನಲ್ಲಿ ತುಂಬುತ್ತಾ ಬಂದಾಗ ಅವನಿಗೆ ಸಮಾಜದ ಬಗ್ಗೆ ಗೌರವ, ಕಳಕಳಿ, ಬೇರೆಯವರ ಬಗ್ಗೆ ತನ್ನಂತೆ ಪರರ ಬಗೆದೆಡೆ ಕೈಲಾಸ ಭಿನ್ನಾಣ ಒಕ್ಕು ಸರ್ವಜ್ಞ ಅಂತ ಹೇಳಿದ್ದಾರೆ. ಬೇರೆಯವರು ನಮ್ಮ ರೀತಿ ಅನ್ನುವಂಥ ಭಾವನೆ ಮನುಷ್ಯನಲ್ಲಿ ಬಂದಾಗ ಇದಕ್ಕೆಲ್ಲ ಸ್ವಲ್ಪ ಕಡಿವಾಣ ಬೀಳುತ್ತೆ, ಅಂಥವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಇಂಥ ಒಂದು ಅವೇರ್ನೆಸ್ ಮಗುವಿನಿಂದಲೇ, ಬಾಲ್ಯದಿಂದಲೇ, ವಿದ್ಯಾರ್ಥಿ ದಶೆಯಿಂದಲೇ ಬಂದರೆ ಇಂಥದ್ದಕ್ಕೆ ಕಡಿವಾಣ ಹಾಕ್ಬೋದು. ಅದಿಲ್ಲದೆ ಸಮಾಜದ ಸುಧಾರಣೆ ಭಾಳ ಕಷ್ಟ. ವೈಯಕ್ತಿಕ ಬದಲಾವಣೆ ಬಹಳ ಬಯಸುತ್ತೆ ಭ್ರಷ್ಟಾಚಾರ. ವೈಯಕ್ತಿಕವಾಗಿ ಬದಲಾವಣೆ ಆದಾಗ ಅವನೆಂದಿಗೂ ಭ್ರಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕ ಬದಲಾವಣೆ ಇಲ್ಲ, ಸೊಸೈಟಿ ಭ್ರಷ್ಟ ಆಗಿದೆ ಅಂತ ಹೇಳುವಂಥ ಮನೋಭಾವ ಇದ್ದರೆ ನಾನು ಭ್ರಷ್ಟ ಆದರೂ ಆಗ್ಬೋದು, ಸೊಸೈಟಿ ಭ್ರಷ್ಟ ಆಗಬಾರ್ದು ಅನ್ನೋಂಥದ್ದು ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಆ ವೈಯಕ್ತಿಕ ಬದಲಾವಣೆ ಈ ವಿಷಯದಲ್ಲಿ ವಿದ್ಯಾರ್ಥಿ ದೇಶದಲ್ಲಿ ಬಹಳ ಮುಖ್ಯ. ಸರ್, ಈಗ ದೂರನ್ನು ಸಲ್ಲಿಸಲಿಕ್ಕೆ ತಮ್ಮ ಸಂಸ್ಥೆಗೆ ಭೇಟಿ ನೀಡಿದಾಗ ಯಾವೆಲ್ಲ ದಾಖಲಾತಿಗಳು ಸಾಮಾನ್ಯವಾಗಿ ನಾಗರಿಕರು ತರಬೇಕಾಗುತ್ತೆ ಸರ್? ನಾಗರಿಕರು ಏನಾದರೂ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ದೂರು ಸಲ್ಲಿಸ್ಲಿಕ್ಕೆ ಬಂದಾಗ ಅವರು ಏನು ತೊಂದರೆಗೊಳಗಾಗಿದ್ದಾರೆ ಅನ್ನೋಂಥ ಒಂದು ದೂರು ಬರ್ಕೊಂಡು ಬರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಫೇವರ್ ಆಗಿ ಏನೇನು ದಾಖಲೆ ಇದೆ. ಈಗ ಅವರೇನೋ ಒಂದು ಖಾತೆ ಪಡ್ಕೊಳ್ಬೇಕು, ಖಾತೆ ಮಾಡ್ಕೊಡ್ತಾ ಇಲ್ಲ. ಒಂದು ಸಣ್ಣ ಉದಾಹರಣೆ, ಇಲ್ಲಿ ಕಲಬುರಗಿ ನಗರ ಪಾಲಿಕೆಯಲ್ಲಿ ಅವ್ರಿಗೊಂದು ಖಾತೆ ಆಗಬೇಕು. ಆ ಖಾತೆಗೆ ಸಂಬಂಧಪಟ್ಟ ಹಾಗೆ ಅವರು ಅರ್ಜಿ ಹಾಕಿರ್ತಾರೆ. ಅರ್ಜಿ ಹಾಕೊಂಡು 30 ದಿನ 40 ದಿನನೂ ಆಗಿರುತ್ತೆ. ಖಾತೆ ಮಾಡ್ಕೊಟ್ಟಿಲ್ಲ ಅಂದಾಗ ಅವ್ರು ದಾಖಲಿಸಿರೋ ಅರ್ಜಿ, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಸೇಲ್ ಡೀಡು ಸಂಬಂಧಪಟ್ಟಂಥ ದಾಖಲೆ, ಪೂರಕ ದಾಖಲೆಗಳನ್ನು ಕೊಟ್ಟರೆ ಸಾಕು, ನಮ್ಗೆ ಏನೇನಿಲ್ಲ. ಯಾವ ವ್ಯಕ್ತಿ, ಯಾವ ಅಧಿಕಾರಿ ಅವನ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಅವನ ಅಧಿಕಾರ, ಹುದ್ದೆ, ಹೆಸರು ಬರೆದು ಕೊಡಬೇಕಷ್ಟೆ. ಆ ಥರ ಅಷ್ಟು ದಾಖಲೆಗಳನ್ನು ಮಿನಿಮಮ್ ಅವನು ಏನು ಅರ್ಜಿ ಸಲ್ಲಿಸುವಾಗ ದಾಖಲೆ ಸಲ್ಲಿಸಿ ಅಷ್ಟು ದಾಖಲೆ ಕೊಟ್ಟರೆ ಸಾಕು, ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಈಗ ಕಲಬುರಗಿ ವಿಭಾಗದಲ್ಲಿ, ಘಟಕದಲ್ಲಿ ಯಾವ ರೀತಿ ಪ್ರಕರಣಗಳು ಸಾಮಾನ್ಯವಾಗಿ ದಾಖಲಾಗ್ತಿದೆ ಸರ್ ತಾವು ಅಧಿಕಾರ ವಹಿಸ್ಕೊಂಡ ನಂತರ? ನಮ್ಮ ಕಲಬುರಗಿ ಲೋಕಾಯುಕ್ತ ಘಟಕದಲ್ಲಿ, ಕಲಬುರಗಿ ಜಿಲ್ಲೆಗೆ ನಾನು ಸೀಮಿತವಾಗಿ ಹೇಳೋದಾದರೆ, ಬ್ರೈವರಿಗೆ ಸಂಬಂಧಪಟ್ಟಾಗೆ ಹಿಂದಿನ ವರ್ಷಗಳಲ್ಲಿ ಅಷ್ಟು ಅವೇರ್ನೆಸ್ ಬರ್ತಾ ಇರಲಿಲ್ಲ. ಲಂಚದ ಬೇಡಿಕೆ ಮತ್ತು ಲಂಚ ಸ್ವೀಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಕಳೆದ 2 ವರ್ಷದಿಂದ ತುಂಬ ಒಳ್ಳೆಯ ಪ್ರೋಗ್ರೆಸ್ ಆಗಿದೆ. ನಾನು ಹೇಳೋದು ತುಂಬ ಒಳ್ಳೆಯದು ಅಂತಂದರೆ ತೀರಾ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್, ರಿಮಾರ್ಕಬಲ್ ಅಂತ ಹೇಳಲಿಕ್ಕೆ ಕಷ್ಟ. ಯಾಕೆ ಜನರಲ್ಲಿ ಇನ್ನೂ ಅವೇರ್ನೆಸ್ ಬರಬೇಕು. ಈ ಭಾಗದಲ್ಲಿ ಒಳ್ಳೆ ಪ್ರೋಗ್ರೆಸ್ ಆಗ್ತಾಯಿದೆ, ಇದು ಹೀಗೆ ಮುಂದುವರಿಬೇಕು. ಅದೇ ರೀತಿ DA ಪ್ರಕರಣಗಳಲ್ಲೂ ಕೂಡ, ಮತ್ತು ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಏನೋ ಸರ್ಕಾರಿ ಅಧಿಕಾರಿಗಳ ಅಪರಾಧಿಕ ದುರ್ನಡತೆ ಏನಿದೆ ಅಂಥ ಪ್ರಕರಣಗಳಲ್ಲೂ ಕೂಡ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇದೆ. ಹಾಗಾಗಿ ಮುನ್ನಡೀತಾ ಇದ್ದೀವಿ, ನಮ್ಮ ಸಂಸ್ಥೆ ಇದರಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಜೆಗಳಿಗೆ, ಸಮಾಜದಲ್ಲಿರೋ ನಾಗರಿಕರಿಗೆ ಹೆಚ್ಚಿನ ಒಂದು
ಅವೇರ್ನೆಸ್ ಬಂದರೆ, ಸೆನ್ಸಿಟೈಸ್ ಆದರೆ ಈ ಪ್ರಕರಣಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಅಥವಾ ಸರ್ಕಾರಿ ನೌಕರರಲ್ಲಿ ಒಳ್ಳೆತನ ಬಂದರೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ಗ್ರಾಮೀಣ ಪ್ರದೇಶದ ಜನರು ಆವಾಗಲೇ ಕಾಲ್ ಮಾಡಿದ್ರಲ್ಲ ಸರ್, ಈಗ ಅವ್ರ ಅಪ್ರೋಚ್ ಯಾವ ರೀತಿ ಇದೆ ಸರ್? ಅಂದರೆ ಸಂಸ್ಥೆಗೆ ಗ್ರಾಮೀಣ ವಲಯದಿಂದ ದೂರುಗಳು ಬರ್ತಾ ಇದೆಯಾ ಅಥವಾ ಇದು ನಗರ ಪ್ರದೇಶಕ್ಕೆ ಸೀಮಿತವಾಗಿದೆಯಾ ಅಂತ? ನಮಗೆ ಪ್ರಸ್ತುತ ಏನು ನಮ್ಮ ಇಂದಿನ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಿಂದ ನಮಗೆ ಸ್ವಲ್ಪ ಕಡಿಮೆ. ಯಾಕೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್, ಓಡಾಡಲಿಕ್ಕೆ ಕಷ್ಟ ಇದೆಲ್ಲ ಇದೆ. ಬಟ್ ಆದರೂ ಕೆಲವೊಂದು ನಾವು ಸೇಡಂ ತಾಲೂಕಿನ ಪ್ರಕರಣ ಮಾಡಿದ್ದೀವಿ, ಯಡ್ರಾಮಿ ತಾಲೂಕಿನ ಪ್ರಕರಣ ಮಾಡಿದ್ದೀವಿ, ಅದೇ ರೀತಿ ಶಹಾಬಾದ್ ಅಲ್ಲಿ ಆ ತಾಲೂಕಿನ ಪ್ರಕರಣಗಳನ್ನ ದೂರ ಪ್ರಕರಣಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಕಮಲಾಪುರದಲ್ಲೂ ಮಾಡಿದ್ದೀವಿ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲೂ ಇದೆ, ಇನ್ನೂ ಹೆಚ್ಚಾಗಬೇಕು. ಗ್ರಾಮೀಣ ಪ್ರದೇಶ ಜನರಲ್ಲಿ ಅವೇರ್ನೆಸ್ ಬರಬೇಕು. ನಮ್ಮ ಸಂಸ್ಥೆ ಬಗ್ಗೆ ಅವರಲ್ಲಿ ಏನು ಈಗ ಒಂದು ಉತ್ತಮ ಭಾವನೆ ಇದೆ, ಅದು ಇನ್ನೂ ಹೆಚ್ಚಾಗಬೇಕು. ನಮ್ಮ ಸಂಸ್ಥೆ ಬಗ್ಗೆ ಇನ್ನೂ ಹೆಚ್ಚಿನ ನಂಬಿಕೆ ಬಂದಾಗ ಅಂಥ ಪ್ರಕರಣಗಳು ನಮಗೆ ಬರ್ತವೆ. ಈ ಸಹಾಯವಾಣಿ ಅಂತ ಏನಾದರೂ ಇದೆಯಾ ಸರ್? ಏನಾದರೂ ಸಾರ್ವಜನಿಕರು ಸಂಪರ್ಕ ಮಾಡಬೇಕಂತ ಇದ್ರೆ? ಹೌದು. ಸಹಾಯವಾಣಿ ಅಂದರೆ ಅದು ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಂದು ಸಹಾಯವಾಣಿ ಇದೆ, ಲೋಕಾಯುಕ್ತ ಸಹಾಯವಾಣಿ. ಅದು ನಮ್ಮ ಇಂಟರ್ನೆಟ್ ಇದರಲ್ಲಿ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ಕೊನೆಗೆ ಅದನ್ನು ನಾನು ನಿಮಗೆ ನಂಬರ್ ಕೂಡ ಹೇಳ್ತೀನಿ. ಅದಲ್ಲದೆ ಪ್ರತಿ ಕಚೇರಿ ಮುಂದೆ, ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಹಿಡಿದು DC ಕಚೇರಿವರೆಗೂ ಕೂಡ ಪ್ರತಿ ಕಚೇರಿ ಮುಂದೆ ನಮ್ಮ ಸ್ಥಳೀಯ ಲೋಕಾಯುಕ್ತ ಸಂಸ್ಥೆಯ ಎಲ್ಲ ಸಂಖ್ಯೆಗಳಿದೆ, ಅಧಿಕಾರಿಗಳ ಸಂಖ್ಯೆ ಇದೆ. ಯಾವುದಾದ್ರೂ ಒಂದು ಕರೆಗೆ ಅವರು ಕರೆ ಮಾಡಿ ಅವರ ಪ್ರಾಬ್ಲಮ್ ಹೇಳಿ ಸಹಾಯ ಪಡ್ಕೊಳ್ಬೋದು. ಈಗ ದೂರು ಸಲ್ಲಿಸ್ಲಿಕ್ಕೆ ಬಂದಾಗ ಅವ್ರಿಗೆ ಏನಾದರೂ ಫೀಸ್ ಚಾರ್ಜ್ ಮಾಡ್ತೀರಾ ಸರ್? ಇಲ್ಲ, ಅದೆಲ್ಲ ನಮ್ಮ ಸಂಸ್ಥೆನಲ್ಲಿ ಆ ವ್ಯವಸ್ಥೆ ಯಾವುದೂ ಇಲ್ಲ. ದೂರು ಸಲ್ಲಿಸ್ಲಿಕ್ಕೆ ಬಂದು ಅವ್ರು ದೂರು ಒಂದು ತಂದು ಕೊಟ್ಟರೆ ಆಯ್ತು ಅಷ್ಟೇ. ಉಳಿದಿದ್ದೆಲ್ಲನೂ ಕೂಡ ಸರ್ಕಾರದ ಜವಾಬ್ದಾರಿ, ನಮ್ಮ ಸಂಸ್ಥೆ ಜವಾಬ್ದಾರಿ ಅದನ್ನು ನಿರ್ವಹಿಸುತ್ತೆ. ಸರಿ, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಚರ್ಚೆ ಮುಂದುವರೆಸೋಣ ಸರ್. ಇನ್ನೊಂದು ಕರೆ ಇದೆ. ಹಲೋ. ಹಲೋ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ ಸರ್, ನಾ ಮಾದನಿಪುರದಿಂದ ಶಿವಲಿಂಗಪ್ಪ ಬದ್ರಿ ಅಂತ ಮಾತಾಡೋದು ಸರ್. ಹೇಳ್ರಿ ಸರ್, ಬದ್ರಿ ಅವರೇ ಮಾತಾಡ್ರಿ, ಲೋಕಾಯುಕ್ತ ಅಧೀಕ್ಷಕರು. ನಮಸ್ಕಾರ ಸರ್. ಲೋಕಾಯುಕ್ತ ನಮಸ್ಕಾರ, ಹೇಳಿ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ ಸರ್. ಇದು ಎಲ್ಲಾ ಜನರಿಗೆ ಅನುಕೂಲ ಆಗಲಿ ಅಂತ ನಮ್ದು ಒಂದು ಆಶಯ ಸರ್. ಮತ್ತೆ ಇನ್ನೂ ಅಂದ್ರೆ ನಮ್ಮ ಆಳಂದ ತಾಲೂಕಿನಾಗ ಸ್ವಲ್ಪ ಬರ್ರಿ, ಅಲ್ಲಿ ಸ್ವಲ್ಪ ಎಲ್ಲಾ ಸರ್ಕಾರಿ ಕಚೇರಿಯಲ್ಲಿ ಎಲ್ಲ ನೋಡಿ ಎಲ್ಲಾದ್ರೂ ಅವ್ಯವಸ್ಥೆ ನಡೆದ್ರೆ ಸ್ವಲ್ಪ ಕರೆಕ್ಟ್ ಮಾಡ್ಕೊಡಿ ಸರ್. ಖಂಡಿತ ನಿಮ್ಮ ಆಳಂದ ತಾಲೂಕು ವಿಸಿಟ್ ಕಾರ್ಯಕ್ರಮ ಮಾಡೋಣ. ಅಲ್ಲಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಏನು ಸಾರ್ವಜನಿಕರಿಗೆ ನಮ್ಮ ಸಂಸ್ಥೆಯಿಂದ ಸಹಾಯ ಸಿಗಬೇಕಾಗಿದೆ ಮತ್ತು ಏನೇನು ಸರಿಪಡಿಸಬೇಕಾಗಿದೆ ವ್ಯವಸ್ಥೆಯನ್ನು, ಅದನ್ನು ಖಂಡಿತ ಮಾಡೋಣ. ಅದು ಮಾಡೋದು ಪೇಪರ್ದಾಗ ಅನೌನ್ಸ್ ಮಾಡಬೇಡಿ ಸರ್, ಅಚಾನಕ್ಕೆ ಬರ್ಬೇಕು ಸರ್. ಯಾಕಂದ್ರೆ ನೀವು ಆ ಥರ ಮಾಡಿದ್ರಲ್ಲ, ಅವ್ರಿಗೆ ಗುರ್ತಾಯ್ತು ಅಂದ್ರೆ ಎಲ್ಲ ಅಲ್ಲಿ ಸರಿಪಡಿ ಎಲ್ಲ ಇದು ಮಾಡ್ಕೊಂಡು ಬಿಡ್ತಾರೆ. ಆಯ್ತು, ಅದೇ ಥರ ಮಾಡೋಣ. ನಿಮ್ಗೆ ಅನುಕೂಲ ಆಗ್ತದೆ ಸರ್. ಒಳ್ಳೇದು ಮಾಡೋಣ, ಖಂಡಿತ ಮಾಡೋಣ. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ತುಂಬ ಒಳ್ಳೆ ಸಲಹೆ ಬದ್ರಿ ಅವರೇ, ಧನ್ಯವಾದಗಳು ಸರ್. ಆಗಲೇ ಒಬ್ಬರು ಒಂದು ಸೂಕ್ಷ್ಮವಾಗಿ ಉಲ್ಲೇಖ ಮಾಡಿದ್ರು, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಾಗ ಅದನ್ನು ಅವರು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಲೋಕಾಯುಕ್ತ ಸಂಸ್ಥೆಗೆ ಬರ್ಬೋದು ಅಂತ ತಾವು ಹೇಳಿದ್ರಿ. ಆ ಥರ ಅಪ್ರೋಚ್ ಮಾಡಿದಾಗ ಆ ಸರ್ಕಾರಿ ಅಧಿಕಾರಿ ಅವ್ರನ್ನ ನೋಡೋ ದೃಷ್ಟಿಕೋನ ಬದಲಾಗುತ್ತೆ, ಬೇರೆ ಬೇರೆ ಕೆಲಸಗಳೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಇದರಿಂದ ನಾಗರಿಕರು ಹೊರಬರಬೇಕಾದ್ರೆ ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಸರ್? ನೋಡಿ, ಈಗ ಹ್ಯೂಮನ್ ಕ್ವಾಲಿಟಿ ಹೇಗೆ ಅಂತಂದರೆ, ಯಾರಾದರೂ ನನ್ನ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಆ ವ್ಯಕ್ತಿಯನ್ನು ನೋಡುವಂಥ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಅದು ಆಗಬಾರ್ದು. ಏಕೆಂದರೆ ಪ್ರಾಮಾಣಿಕ ವ್ಯಕ್ತಿ ಇದ್ರೆ ಅದನ್ನು ಆಗಲ್ಲ. ಈ ಅಪ್ರಾಮಾಣಿಕನಾಗಿರೋ ವ್ಯಕ್ತಿಗೆ ಆಗುತ್ತೆ. ಆದರೆ ಅಂಥದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಮ್ಮ ಸಂಸ್ಥೆ ಅಂಥ ದೂರು ಕೊಟ್ಟಂಥ ವ್ಯಕ್ತಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುತ್ತೆ. ಆ ವ್ಯಕ್ತಿಗೆ ಏನೇ ಮುಂದೆ ಯಾವುದೇ ತೊಂದರೆ ಆದರೂ ಅದನ್ನ ನೀವು ಈಗ ಇನ್ನೊಂದು ಹೇಳೋದು ಮರ್ತೆ. ಈಗ ಒಂದು ಟ್ರ್ಯಾಪ್ ಪ್ರಕರಣದಲ್ಲಿ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೆ ಲಂಚ ಡಿಮ್ಯಾಂಡ್ ಮಾಡಿರ್ತಾನೆ, ಟ್ರ್ಯಾಪ್ ಆಗಿಬಿಡ್ತಾನೆ. ಆ ಕೆಲಸವನ್ನು ಸಂಸ್ಥೆ ಮಾಡಿಸ್ಕೊಡುತ್ತೆ ಅವನಿಗೆ. ವಿತಿನ್ ಎ ವೀಕ್, ಒಂದು ವಾರ 15 ದಿನ, ಎಷ್ಟು ಸಮಯ, ಅದು ಎಷ್ಟು ಬೇಗ ಸಾಧ್ಯ ಇದೆ ಅವನಿಂದ, ಅವನ ಮೇಲಧಿಕಾರಿಗಳಿಂದ, ಲಾಜಿಕ್ ಎಂಡ್ ತನಕ. ಅವನ ಈಗ ವಿಲೇಜ್ ಅಕೌಂಟೆಂಟ್ ಹತ್ರ ಒಂದು ಕೆಲಸ ಅಪ್ಲಿಕೇಶನ್ ಕೊಟ್ಟಿರ್ತಾನೆ, ಅದು ಕೆಲಸ ಮಾಡಬೇಕಾಗಿದ್ದು ತಹಶೀಲ್ದಾರ್. ವಿಲೇಜ್ ಅಕೌಂಟೆಂಟು ದುಡ್ಡು ಡಿಮ್ಯಾಂಡ್ ಮಾಡಿ ಟ್ರ್ಯಾಪ್ ಆಗಿಬಿಡ್ತಾನೆ. ಅವನಿಂದ ಅದು ರಾಜಸ್ವ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೋಗುತ್ತೆ, ರೆವಿನ್ಯೂ ಇನ್ಸ್ಪೆಕ್ಟರಿಂದ ಸಿರಿಸ್ದಾರ್ ಹೋಗುತ್ತೆ, ಸಿರಿಸ್ದಾರಿಂದ ತಹಶೀಲ್ದಾರ್ ಹೋಗುತ್ತೆ, ತಹಶೀಲ್ದಾರ್ ಸೈನ್ ಮಾಡಿ ತಹಶೀಲ್ದಾರ್ ಕಡೆಯಿಂದ ಅವ್ನ ಕೆಲಸ ನಾವು ಮಾಡಿಸ್ಕೊಡ್ತೀವಿ. ದಿಸ್ ಈಸ್ ದ ಪ್ರೊಸೀಜರ್ ವಿ ಹ್ಯಾವ್ ಅಡಾಪ್ಟೆಡ್. ಇದು ಸಾರ್ವಜನಿಕರಿಗೆ ನಮ್ಮ ಸಂಸ್ಥೆ ಮಾಡುವಂಥ ವಾಗ್ದಾನ. ಅವನೇನು ವರ್ಕ್ ಪೆಂಡೆನ್ಸ್ ಇತ್ತು ಆ ವರ್ಕ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸರ್, ಇನ್ನೊಂದು ಉಲ್ಲೇಖ ಮಾಡ್ತೀರಿ, ನೀವು ಸ್ವಯಂ ಪ್ರೇರಿತವಾಗ್ಲೂ ಕೂಡ ನೀವು ದೂರು ದಾಖಲಿಸ್ತೀರಿ. ಅದು ಯಾವ ಸಿಚುವೇಶನಲ್ಲಿ ಆ ರೀತಿ ಮಾಡ್ತೀರಾ ಸರ್? ಈಗ ಸ್ವಯಂ ಪ್ರೇರಿತ ದೂರು ಏನಂದರೆ, ಸಾರ್ವಜನಿಕರು ಯಾರೂ ಕೂಡ ದೂರು ಕೊಡಲಿಕ್ಕೆ ಈಗ ಸಾಮಾನ್ಯವಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಇನ್ವಾಲ್ವ್ ಆಗುತ್ತೆ, ಸಾರ್ವಜನಿಕರು ಮುಂದೆ ಬರ್ತಾ ಇಲ್ಲ. ಈಗ ಸುವೇಜ್ ನೀರನ್ನು ಏನು ಹೇಳ್ತಾರೆ, ಅದಕ್ಕೆ ಮೋರಿ ನೀರನ್ನು ತೆಗೆದು ಯಾವುದೋ ಒಂದು ಕೆರೆಗೆ ಬಿಡ್ತಾ ಇರ್ತಾರೆ.
ಅದನ್ನು ಸ್ವಚ್ಛ ಇದು ಮಾಡೋದಿಲ್ಲ, ಅದನ್ನ ಟ್ರೀಟ್ ಮಾಡದೆ STP ಕಳಿಸದೆ ಟ್ರೀಟ್ ಮಾಡದೆ ಅದನ್ನ ನೇರವಾಗಿ ನದಿಗೆ ಬಿಡೋದು, ಕೊಳಕ್ಕೆ ಬಿಡೋದು, ಈ ರೀತಿ ಜಲಮೂಲಗಳನ್ನು ಹಾಳು ಮಾಡೋದು, ಇಂಥದ್ದನ್ನೆಲ್ಲ ನಾವು ವಿಸಿಟ್ ಮಾಡಿದಾಗ ಅಬ್ಸರ್ವ್ ಮಾಡ್ತೀವಿ. ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಯನ್ನು ಪಾರ್ಟಿ ಮಾಡಿ ಅದರದ್ದು ವಿಡಿಯೋಗ್ರಾಫ್ ಮಾಡಿ ಅದರದ್ದು GPS ಫೋಟೋ ಮಾಡಿಬಿಟ್ಟು ನಮ್ಮ ಸಂಸ್ಥೆಗೆ ದೂರು ಕೊಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಾಹೇಬರು ಉಪಲೋಕಾಯುಕ್ತ ಅವರು ಬಂದರೆ ಉಪಲೋಕಾಯುಕ್ತ ಅವರು, ಲೋಕಾಯುಕ್ತ ಅವರು ಬಂದರೆ ಲೋಕಾಯುಕ್ತ ಅವರು ಜ್ಯೂರಿಸ್ಡಿಕ್ಷನ್ ಇದೆ, ಆ ಅಧಿಕಾರಿಯನ್ನು ಕರೆಸ್ತಾರೆ. ಈ ಥರ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಒಂದು ತೊಂದರೆ ನಿಮ್ಮ ವ್ಯಾಪ್ತಿನಲ್ಲಿದೆ, ಇಮ್ಮಿಡಿಯೇಟ್ ಅದಕ್ಕೆ ಆ್ಯಕ್ಷನ್ ಆಗಬೇಕು. ಎಷ್ಟು ದಿನದಲ್ಲಿ ಮಾಡ್ತೀರಾ ಅನ್ನೋದು ವಿವರಣೆ ಪಡ್ಕೊಂಡು ಅಷ್ಟು ದಿನಗಳ ಕೆಲಸ ಮಾಡಿಸ್ತಾರೆ. ಅದನ್ನು ತಪ್ಪಿಸ್ಬೇಕು. ನದಿ ನೀರು ಅಲ್ಲಿ ನದಿಗೆ ಆ ನೀರು ಹೋಗಬಾರ್ದು, ಕುಡಿಯುವ ನೀರನ್ನು ಹಾಳಾಗಬಾರ್ದು. ಇಂಥದ್ದು ಸಣ್ಣ ಉದಾಹರಣೆ ಈ ಥರದ್ದು ಕೊಟ್ಟಿದ್ದು ನಿಮಗೆ. ಈ ರೀತಿ ಸಾರ್ವಜನಿಕ ಹಿತಾಸಕ್ತಿ ಎಲ್ಲೆಲ್ಲಿದೆ ಎಲ್ಲ ಕಡೆ ನಾವು ವಿಸಿಟ್ ಮಾಡ್ತೀವಿ. ಅಂಥದ್ದೇನಾರು ಕಂಡು ಬಂದಲ್ಲಿ ದೂರು ದಾಖಲೆ ಮಾಡಿ ಕಳಿಸ್ಕೊಡ್ತೀವಿ. ಈಗ ಭ್ರಷ್ಟಾಚಾರ ಮುಕ್ತ ಸಮಾಜ ಸೃಷ್ಟಿಯಾಗಬೇಕಾದ್ರೆ ಈ ಥರ ಪ್ರಕರಣದಲ್ಲಿ ಯಾವ ಮಟ್ಟಿಗೆ ಶಿಕ್ಷೆ ಆಗುತ್ತೆ, ಅದರ ಮೇಲೆ ಜನರಲ್ಲಿ ಭಯ ಹುಟ್ಟುತ್ತೆ ಸರ್. ಹೀಗಾಗಿ ಈ ತಮ್ಮ ಕಲಬುರಗಿ ವ್ಯಾಪ್ತಿಯಲ್ಲಿ ಏನೆಲ್ಲ ಶಿಕ್ಷೆ ಆದಂಥ ಪ್ರಕರಣಗಳ ಬಗ್ಗೆ ಏನಾದರೂ ಉಲ್ಲೇಖ ಮಾಡ್ತೀರಾ ಸರ್? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತು ಅಕರ್ಮಣಿ ಅಂತ ಶ್ರೀಕೃಷ್ಣ ಗೀತೆನಲ್ಲಿ ಹೇಳಿದ್ದಾರೆ. ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಅದು ನಾವೇನು ಮಾಡ್ತೀವಿ, ನಮ್ಮ ಒಂದು ಲಿಮಿಟೇಷನ್ ಏನು, ನ್ಯಾಯಾಲಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಎವಿಡೆನ್ಸ್ನ ನಾವು ಕೊಡೋದು, ಒದಗಿಸೋದು ಪ್ರಾಸಿಕ್ಯೂಷನ್ ಕಡೆಯಿಂದ. ನ್ಯಾಯಾಲಯ ಅವರ ಜ್ಞಾನಕ್ಕೆ ಏನು ಬರುತ್ತೆ ಆ ರೀತಿ ನ್ಯಾಯಾಲಯ ವಿಸ್ಡಮ್ ಅದು ನ್ಯಾಯಾಲಯ ಕ್ರಮ ತಗೊಳ್ಳುತ್ತೆ. ಕಲಬುರಗಿ ಘಟಕಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ, ನಾನು ಕಳೆದ 1 ವರ್ಷ ಆಯ್ತು ಈಗ, ನಮ್ಮ ಜಿಲ್ಲಾ ನ್ಯಾಯಾಲಯ, ಪ್ರಧಾನ ಜಿಲ್ಲಾ ನ್ಯಾಯಾಲಯ 13 ಪ್ರಕರಣಗಳಲ್ಲಿ ಶಿಕ್ಷೆ ಕೊಟ್ಟಿದೆ ಕಂಟಿನ್ಯೂಸ್ ಆಗಿ. ಅಂದರೆ ನಮ್ಮ ಸಂಸ್ಥೆಯ ಬಗ್ಗೆ ಸಾರ್ವಜನಿಕರು ಕೂಡ ಹೆಮ್ಮೆ ಪಡಬಹುದು. ಈಗ 1 ವರ್ಷದಲ್ಲಿ 13 ಪ್ರಕರಣಗಳಲ್ಲಿ ನಮ್ಮ ಶಿಕ್ಷೆ ನಮ್ಮ ಕಲಬುರಗಿ ಘಟಕದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಚೆನ್ನಾಗಿದೆ. ಬಹುಶಃ ಕಾರ್ಯಕ್ರಮದ ಕೊನೆಯ ಕರೆ ಸರ್. ಹಲೋ 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 ಸರ್, ನಮಸ್ಕಾರ. ನಮಸ್ತೆ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳ್ರಿ ಸರ್. ನನ್ನ ಹೆಸರು ಸಚಿನ್ ಅಂತ, ಕಲಬುರಗಿಯಿಂದ. ಹೇಳಿ ಸಚಿನ್. ಸರ್, ನನ್ನ ಕಾರ್ಯಕ್ರಮ ಕೇಳ್ತಿದ್ದೆ, ತುಂಬಾ ಉತ್ತಮವಾಗಿ ಬರ್ತಿದೆ ಕಾರ್ಯಕ್ರಮ, ತುಂಬಾ ಒಳ್ಳೆ ಕಾರ್ಯಕ್ರಮ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಹೇಳಿ. ಸೊ ಪ್ರತಿಯೊಂದಕ್ಕೂ ಕೂಡ ಸಾರ್ವಜನಿಕರು ಹೋಗಿ ದೂರು ದಾಖಲಿಸೋಕೆ ಮುಂದಾಗಲ್ಲ ಸರ್ ನಮ್ಮ ಕಡೆ. ಯಾಕಂದ್ರೆ ಸ್ಪೆಷಲಿ ನಮ್ಮ ಕಲಬುರಗಿಯಲ್ಲಿ ಹೇಳೋದಾದ್ರೆ, ಯಾರಾದ್ರೂ ದೂರು ದಾಖಲಿಸಿದ್ರೆ ಓಕೆ, ಅದು ದೂರೇನೋ ದಾಖಲಾಯ್ತು, ಅದಾದ್ಮೇಲೆ ಆ ಆಫೀಸರ್ಗಳಿಂದ ಆ ವ್ಯಕ್ತಿ ಕಿರುಕುಳ ಅನುಭವಿಸ್ಬೇಕಾಗುತ್ತೆ. ಸೊ ನಿಮ್ ಸಂಸ್ಥೆ ವತಿಯಿಂದಾನೇ ನೀವು ಸರ್ಕಾರಿ ಕಚೇರಿಗಳ ಮೇಲೆ ಕಣ್ಣಿಡುವಂತಹ ಒಂದು ಏನಾದ್ರು ಟೀಮ್ ಅಥವಾ ಏನಾದ್ರು ರಚನೆ ಮಾಡಿ ಕಣ್ಣಿಡಬಹುದಲ್ಲ ಸರ್? ಯಾಕಂದ್ರೆ ಇವಾಗ ನೀವು RTO ಕಚೇರಿ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಕಲಬುರಗಿಯಲ್ಲಿ ಇದು ಎಲ್ಲರಿಗೂ ಗೊತ್ತಿರೋದು ಸರ್. ಇದು ಸಾರ್ವಜನಿಕರಿಗೆ ಇಟ್ಕೊಂಡು ಅಧಿಕಾರಿಗಳಿಗೂ ಗೊತ್ತಿರೋದು, ಇಲ್ಲಿ ಲಂಚ ಇಲ್ಲದೆ ಕೆಲಸ ಆಗಲ್ಲ ಅಂತ. ಇಂತಹ ಹಲವು ಕಚೇರಿಗಳಿದೆ. ಸೊ ಸಾರ್ವಜನಿಕರು ಮುಂದೆ ಒಂದು ದೂರು ಕೊಡಕ್ಕೆ ಸ್ವಲ್ಪ ಹಿಂಜರಿತಾರೆ ನಮ್ಮ ಕಡೆ. ಸೊ ನಿಮ್ಮ ಸಂಸ್ಥೆ ವತಿಯಿಂದ ಏನಾದ್ರು ಟೀಮ್ ಮಾಡಿ ಇಂತಹ ಕಚೇರಿಗಳ ಮೇಲೆ ಕಣ್ಣಿಡಬಹುದಿಲ್ಲ ಸರ್? ಖಂಡಿತ. ಇಂಥ ಪ್ರಕರಣ ಆಗಲೇ ನಾವು ಮಾಡಿದ್ದೀವಿ. ಯಾವುದಾದ್ರೂ ಒಂದು ನಮಗೆ ಮಾಹಿತಿ ಬಂದರೆ, ಒಂದು ದೂರವಾಣಿ ಮಾಹಿತಿ ಬಂದರೆ ಅದನ್ನು ಸ್ವಲ್ಪ ವ್ಯವಸ್ಥಿತವಾಗಿ ನಾವು ಅದನ್ನು ರಿಪೋರ್ಟ್ ರೆಡಿ ಮಾಡಿ ಕೇಂದ್ರ ಕಚೇರಿಯಿಂದ ಆದೇಶ ಪಡೆದು, ಮೊನ್ನೆ ಈ ಖಾತೆಗೆ ಸಂಬಂಧಪಟ್ಟಂಗೆ ಕಾರ್ಪೊರೇಷನ್ ಕಚೇರಿಗಳ ಮೇಲೆ ದಾಳಿ ಮಾಡಿದಾಗ ನಿಮಗೆಲ್ಲ ಪೇಪರಲ್ಲಿ ಬಂದಿದೆ, ಭಾಳಷ್ಟು ಕಾರ್ಪೊರೇಷನ್ ಕಚೇರಿನಲ್ಲಿ ಆಗಬೇಕಾಗಿರೋ ಕಡತಗಳೆಲ್ಲ ಪ್ರೈವೇಟ್ ಕಚೇರಿಗಳಲ್ಲಿ ಕೆಲಸದಲ್ಲಿ ಅಲ್ಲೊಂದು 500-600 ಕಡತ ಸಿಕ್ಕಿದ್ವು. ಈ ರೀತಿ ಒಂದು ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಮುಂದೆನೂ ಕೂಡ ಅಂಥ ಕ್ರಮವನ್ನು ಜರುಗಿಸ್ತೀವಿ. ಧನ್ಯವಾದಗಳು ಸಚಿನ್ ಅವರೇ. ಸರ್, ಇನ್ನೊಂದು ಕರೆ ಇದೆ. ಹಲೋ 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 ಹಾಂ, ಪ್ರಶ್ನೆ ಕೇಳಿ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಜವಾಗ್ಲೂ ಸರ್, ಸಿದ್ದರಾಜು ಸಾಹೇಬ್ರು ಇದ್ದಾರೆ ಅನ್ನಿಸ್ತದೆ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನಿಜವಾಗ್ಲೂ ಲೋಕಾಯುಕ್ತದವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಹೇಳ್ಬೇಕಾಗಿದ್ದು ಏನಂತಂದ್ರೆ ಒಂದು ಅಪ್ರಿಸಿಯೇಷನ್ ಮಾತ್ರ. ಧನ್ಯವಾದಗಳು ಸರ್. ನಿಮ್ಮ ಹೆಸರು ಮತ್ತು ಸ್ಥಳ ಹೇಳಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಸಲಹೆಗಳು ಇನ್ನೂ ಸರ್ ಎಷ್ಟೋ ದೊಡ್ಡ ದೊಡ್ಡ ಕುಳಗಳಿದ್ದಾರೆ, ಅವ್ರ ಹಣ ಎಷ್ಟಿದೆ ಅಂತಂದ್ರೆ ಹೇಳಕ್ ಆಗೋದಿಲ್ಲ. ಅಲ್ಲ ಸರ್, ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಡಿ. ತಾರತಮ್ಯ ಇರ್ಲಾರ್ದೇನೆ ಅವರನ್ನೆಲ್ಲ ರೇಡ್ ಮಾಡ್ಬೇಕು ಅಂತೇಳಿ ನಂದು ಒಂದು ಆಶೆ ಇದೆ ಸರ್. ತುಂಬಾ ಒಳ್ಳೆ ಆಶಯ ಸರ್. ತಮ್ಮ ಹೆಸರು, ಸ್ಥಳ ಹೇಳಿ ಸರ್. ಸರ್, ನಾನು ಡಾಕ್ಟರ್ ಶಂಕರಪ್ಪ ಹತ್ತಿ, ನಿವೃತ್ತ ಪ್ರಾಂಶುಪಾಲ, ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ. ಈಗ ನಾನು ಒಂದೇ ಹೇಳಿದೆ ಸರ್, ನಿಜವಾಗ್ಲೂ ಲೋಕಾಯುಕ್ತದವ್ರು ಏನು ರೇಡ್ ಮಾಡ್ತಾರೆ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಬಹಳ ಒಳ್ಳೇದಾಗಿ ಮಾಡ್ತಾರೆ. ಇನ್ನೂ ನಮ್ದು ಏನಂತಂದ್ರೆ ಸಮಾಜದಲ್ಲಿ ಇನ್ನೂ ದೊಡ್ಡ ದೊಡ್ಡ ಕುಳಗಳು ಎಷ್ಟೋ ಹಣವನ್ನ ಏನು ಬೇರೆ ದಾರಿಯಿಂದ ಗಳಿಸಿ ಇಟ್ಟಿದ್ದಾರೆ.
ಅಂಥದಕ್ಕೆ ಇನ್ನೂ ಹೆಚ್ಚಿನದಾಗಿ ಆಕ್ಟಿವ್ ಆಗಿ ಈ ಹಿಡಿದು ನಮ್ಮ ದೇಶದ ಸಂಪತ್ತನ್ನ ಇನ್ನೂ ಹೆಚ್ಚಿನದಾಗಿ ಮಾಡ್ಬೇಕಂತ ಹೇಳಿದ್ರೆ ನಂದು ಒಂದು ಆಶೆ ಸರ್. ಡಾಕ್ಟರ್ ಹತ್ತಿ ಸರ್ ಅವರೇ, ತಮ್ಮ ಕಾಳಜಿಗಾಗಿ ಧನ್ಯವಾದಗಳು. ಸರ್ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ನಮಸ್ಕಾರ. ನೀವು ಎಷ್ಟು ವಯೋವೃದ್ಧರಾದರೂ ನಿಮ್ಮ ಕಾಳಜಿ ಬಹಳ ನಮಗೆ ಪ್ರೇರಣಾದಾಯಕ ಕೂಡ. ನೀವು ಹೇಳಿದಂಥ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ. ತುಂಬ ಧನ್ಯವಾದ ಸರ್. ಸರ್, ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಸೈನಿಕರು ಭಾರತ ದೇಶದ ಸುಮಾರು 1% ಮಾತ್ರ ಇರ್ಬೋದು. 140 ಕೋಟಿನಲ್ಲಿ ಅವರೆಲ್ಲರೂ ದೇಶಕ್ಕಾಗಿ ತಮ್ಮ ಎಲ್ಲ ತ್ಯಾಗವನ್ನು ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಪ್ರಜ್ಞೆ ನಮ್ಮ ಸಾಮಾಜಿಕ ಜನರಲ್ಲಿ ಬರ್ಬೇಕಾಗಿದೆ ಸರ್. ಹೌದು ಹೌದು. ಪ್ರತಿಯೊಬ್ಬನು ಏನು ಒಂದು ನಾವು 25% ಏನಾದ್ರೂ ಎಲ್ಲ ಜನರು ನಿಜವಾಗೂ ದೇಶಕ್ಕಾಗಿ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ಇದು ನಾನು ಸಮಾಜಕ್ಕೆ ಸಲಹೆ ಕೊಡ್ತಾ ಇರೋದು ಸರ್ ಡಿಪಾರ್ಟ್ಮೆಂಟಿಗೆಲ್ಲ. ಯಾಕಂದ್ರೆ ಕೇಳಿಗ್ರು ಇರ್ತಾರೆ, ನಾವು ಭಾರತೀಯರಾಗಿ ದೇಶಭಕ್ತರಾಗಿ ಕೆಲಸ ಮಾಡೋಣ ಅಂತ ನಂದು ಒಂದು ಆಸೆ ಇದೆ. ಧನ್ಯವಾದ. ಸಂತೋಷ, ತುಂಬ ಸಂತೋಷ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಮ್ಮ ಒಂದು ಬೆಂಗಳೂರು ನಗರ ಹೆಡ್ ಕ್ವಾರ್ಟರ್ ಸಹಾಯವಾಣಿ ಸಂಖ್ಯೆ ಹಾಂ ಸರ್ 08022257013. ಇದು ಬೆಂಗಳೂರು ಘಟಕದ್ದು. ಅಲ್ಲಿಗೆ ಎನಿ ಟೈಮ್ ಯಾವ ಬೇಕಾದ್ರೂ ಟೋಲ್ ಫ್ರೀ ನಂಬರ್ ಇದೆ, ಅದು ಮಾಡ್ಬೋದು. ಓಕೆ, ಇನ್ನೊಂದು ಸರ್ತಿ ನಾನು ರಿಪೀಟ್ ಮಾಡ್ತೀನಿ. STD ಕೋಡ್ ಸಂಖ್ಯೆ 080, ದೂರವಾಣಿ ಸಂಖ್ಯೆ 22257013. ಎನಿ ಟೈಮ್ ನೀವು ನಾಗರಿಕರು ಕರೆ ಮಾಡಿ ದೂರು ಕೊಡಬಹುದು. ಇಲ್ಲಿ ಲೋಕಲ್ ಏನಾದರೂ ಇದೆಯಾ ಸರ್? ಲೋಕಲ್ನಲ್ಲಿ ಒಟ್ಟು 6 ಮೊಬೈಲ್ ನಂಬರ್ಸ್ಗಳಿದೆ. ಅದು ಎಲ್ಲ ಸರ್ಕಾರಿ ಕಚೇರಿಗಳ ಮುಂದೆನೂ ಕೂಡ ಅದನ್ನು ಪಬ್ಲಿಷ್ ಮಾಡಿದ್ದೀವಿ. ಸಾರ್ವಜನಿಕ ವಿಸಿಟ್ ಮಾಡ್ದಾಗ ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಪೊಲೀಸ್ ಅಧೀಕ್ಷಕರದು 9364 06 2519. ಇದು ಪೊಲೀಸ್ ಅಧೀಕ್ಷಕರು. ಅದೇ ರೀತಿ 9364 06 2569 ಓಕೆ 2570 ಲಾಸ್ಟಲ್ಲಿ 2670. ಓಕೆ, ಅದೇ ರೀತಿ 2671. ಓಕೆ, ಈ ಎಲ್ಲ ಸಂಖ್ಯೆಗಳು ಕಲಬುರಗಿ ಘಟಕ. ತುಂಬ ಧನ್ಯವಾದಗಳು ಸರ್. ಕೊನೆಯದಾಗಿ ಪುಟ್ಟದಾಗಿ ನಾಗರಿಕರಿಗೆ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡೋದರಲ್ಲಿ ನಾಗರಿಕರ ಪಾತ್ರ ಏನು, ಮತ್ತು ಸಂಸ್ಥೆಯಂತೂ ಅದ್ವಿತೀಯ ಕೆಲಸ ಮಾಡ್ತಾ ಇದೆ, ಅವರ ಸಹಭಾಗಿತ್ವ ಯಾವ ರೀತಿ ನಿರೀಕ್ಷೆ ಮಾಡ್ತೀರಿ ನೀವು? ನಾಗರಿಕರಲ್ಲಿ ನನ್ನ ಮನವಿ ಏನಂತಂದರೆ, ಯಾವುದಾದ್ರೂ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತೊಂದರೆಗೊಳಗಾದರೆ ಕೂಡಲೇ ಬಂದು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬೇಕು. ಅದು ದೂರವಾಣಿ ಮುಖಾಂತರನಾದ್ರು ಸಂಪರ್ಕಿಸಿ. ನಿಮಗೆ ಆಗಬೇಕಾಗಿರೋ ಕೆಲಸವನ್ನು ಮಾಡಿಸ್ಕೊಡೋದಲ್ಲದೆ ನಿಮ್ಮ ಸೇಫ್ಟಿ, ನಿಮಗೆ ರಕ್ಷಣೆ ಕೊಡಿಸೋ ಜವಾಬ್ದಾರಿ ನಮ್ಮದು, ಯಾರು ಇದ್ರ ಪಾರ್ಟಿಯಿಂದ. ಅದು ನಮ್ಮ, ಯಾಕೆಂದರೆ ಲೋಕಲ್ ಪೊಲೀಸ್ನವ್ರು ನಾವು ಸಹಾಯ ಕೇಳಿ ಅವ್ರು ಮಾಡಿಸ್ತೀವಿ. ಮತ್ತು ಈ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣದಲ್ಲಿ ನಾಗರಿಕರ ಪಾತ್ರ ಇಲ್ಲದೆ ಸಮಾಜ ನಿರ್ಮಾಣ ಆಗೋದಿಲ್ಲ. ಒಂದು 10-12% ಇರೋ ಸರ್ಕಾರಿ ನೌಕರರನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇದೆ. ನಾಗರಿಕರು ಜಾಸ್ತಿ ಇಂಥ ಪ್ರಕರಣಗಳಲ್ಲಿ ಅವರೇ ವಾಲಂಟ್ರಿಯಾಗಿ ಹೋಗಬಾರ್ದು, ಲಂಚ ಕೊಡಲಿಕ್ಕೆ ಅವರು ಅವಾಯ್ಡ್ ಮಾಡಬೇಕು. ತುಂಬ ಧನ್ಯವಾದಗಳು ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರಿ. ಕೇಳುಗರೆ, ಇದುವರೆಗೂ ಕಲ್ಯಾಣವಾಣಿಯಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಚರ್ಚೆಯಲ್ಲಿ ಸಂವಾದದಲ್ಲಿ ಭಾಗವಹಿಸಿದವರು ಕಲಬುರಗಿ ಲೋಕಾಯುಕ್ತ ಘಟಕದ ಪೊಲೀಸ್ ಅಧೀಕ್ಷಕರಾದಂತಹ ಸಿದ್ದರಾಜು ಸಿ ಅವರು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಕಲ್ಯಾಣವಾಣಿ ಎಲ್ಲ ಶ್ರೋತೃ ವೃಂದಕ್ಕೆ, ಕೇಳುಗರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಮತ್ತು ನನ್ನ ವೈಯಕ್ತಿಕ ನಮಸ್ಕಾರಗಳು, ಮತ್ತು ಆಕಾಶವಾಣಿ ಕೇಂದ್ರಕ್ಕೂ ಕೂಡ ನನ್ನ ನಮಸ್ಕಾರಗಳು. ಧನ್ಯವಾದ. ನಮಸ್ಕಾರ. ಇದುವರೆಗೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಈ ಕುರಿತು ಕಲಬುರಗಿಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಪೊಲೀಸ್ ಅಧೀಕ್ಷಕರಾದ ಸಿದ್ದರಾಜು ಸಿ ಅವರು ಭಾಗವಹಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಕಲ್ಯಾಣವಾಣಿ ಕೇಳಿದಿರಿ. ನಡೆಸಿಕೊಟ್ಟವರು ಸಂಗಮೇಶ್, ತಾಂತ್ರಿಕ ಸಹಕಾರ ಅನುಷಾ ಡಿಕೆ.